ಒಂಡಾನಲ್ಲಿ ನಮ್ಮ ಜೀವನನ ಚರಿತ್ರೆ ಚೇಂಜ್ ಆಗೋ ಕಾರಣ ಎಲ್ಬಳ್ಳಿ. ಹೌದಾ? ಹೌದ್ರ ಹೌದ್ರ ಹೌದ್ರ. ಓಕೆ. ಎರಡನೇ ಮಾತಲ್ಲದ್ರ. ಅರ್ಧ ಎಕರೆದಲ್ಲಿ ತಿಂಗಳಿಗೆ 1 ಲಕ್ಷ ಆದಾಯ ಇದೆ. ಆರಾಮ್ ಮಾಡ್ಬೋದ್ರಿ. ಮತ್ತು ಯಾರಿಗೈತ್ರಿ ಈಗ? ಏನು ಅನ್ಸುತ್ತೆ ನಿಮಗೆ ಈ ಕೃಷಿ ಕುಟುಂಬ? ಇದು ಒಳ್ಳೇದ್ರಿ, ಖುಷಿ ಅನಿಸತ್ರಿ. ಸುಮ್ಮ ಊರಾಗ ಅಲ್ಲಿ ತಿರ್ಗಾಡಕ್ಕಿಂತ ಹೊಲ್ದಾಗ ಬಂದು ಒಂದು ಸ್ವಲ್ಪ ಎಷ್ಟು ಕೆಲಸ ಮಾಡಿದ್ರೆ ಮುಂದೆ ನಮಗೆ ಏನು ಕೆಲಸ ಇಲ್ಲ ಅನುಕೂಲ ಆಗತ್ರಿ ಹೊಲ ಮಾಡ್ಕೊಂಡು ಹೋಗಕ್ಕೆ. ಆದಾಯ ಬಂದಿದ್ದು ಅವು ಅಲ್ಲಿಗೆ ಹೋಗ್ತತ್ರಿ, ಕೇಂದ್ರ ಸರ್ಕಾರಕ್ಕೆ ಹೋಗೋದಲ್ಲ. ಕೇಂದ್ರ ಹೌದಾ? ಹೌದ್ರಿ. ಈ ದುಡ್ದಿದ್ದೆಲ್ಲ ಅಣ್ಣಂಗೆ ಕೊಟ್ಬಿಡ್ತೀರಿ? ಹೌದ್ರಿ. ಮತ್ತು ಕೂಡು ಕುಟುಂಬ ಅಂದಾಗ ಕೂಡು ಕುಟುಂಬ ಅಂತ ಬಂದಿರೋದ ಅದಕ್ಕೋಸ್ಕರ ಸರ. ಹಾಂ. ಈಗ ಎಲ್ಲರೂ ದುಡ್ದದ್ದು ಒಬ್ರ ಕೈ ಕೊಟ್ಟು ಆಮೇಲೆ ನನಗೆ ಇದಕ್ಕೆ ಕೊಡಪ್ಪ ಅದಕ್ಕೆ ಕೊಡಪ್ಪ ಅದು ವಾಡಿಕೆ ಕೇಳೋದು, ಅವಾಗ ನೆಮ್ಮದಿ ಇರುತ್ತೆ. ಯಾವ್ದು ಕಲ್ಮಶ ಇರಲ್ಲ ಯಾರಿಗೆ. ಈಗ ನಾ ದುಡ್ದು ನಾನು ಇಟ್ಕೊಂಡು ನಾನು ತಿಳಿದಂಗೆ ನಾ ಏನಾರ ಮಾಡಿದ್ರೆ ಇಲ್ಲಿ ಮಟ್ಟ ಬರಕ್ಕೆ ಸಾಧ್ಯನ ಅಲ್ಲಲ್ಲ ನಾವು. ಎಲ್ಲರೂ ಬೆಂಗಳೂರಾಗ ಕೆಲಸ ಮಾಡಾಕಿದ್ರೆ ಈಗ ಅನ್ನ ಹಾಕ್ರಿ ಯಾರು ದೇಶಕ್ಕೆ. ನಾವು ಹೊಲ್ದಾಗ ದುಡಿದ್ರೆ ಅನ್ನ ಹಾಕತ್ರಿ. ಎಲ್ಲರೂ ನೌಕರಿ ಕೆಲಸ ಎಲ್ಲ ಜಾಬ್ ಅನ್ಕೊಂಡ್ ತೊಗೊಂಡ್ರೆ ಕೃಷಿ ಮಾಡ್ರಿ ಯಾರು ಅದಾರ? ಈಗ ಎಲ್ಲರೂ ದುಡಿತಾರೆ, 4 ಮಂದಿ ಎಲ್ಲ ಊರನ್ನ ಎಲ್ಲ ದುಡಿತಾರೆ. ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗೋದು ಬೇಕಲ್ರಿ. ಟೆಕ್ನಿಕ್ ಬೇಕ್ರಿ ಅದಕ್ಕೆ. ಸುಮ್ಮನೆ ಎಕರೆ ದುಡಿದ ಮಾಡಿದ ನಂಗೆ ಆಲ್ರಿ ಅದು. ಓಕೆ. ಅದಕ್ಕೊಂದು ಗೌರವ ಬರ್ಬೇಕು. ಹೌದ್ರಿ. ಆ ದುಡ್ತಕ್ಕೆ ಅದಕ್ಕೊಂದು ಗತ್ತ ಐತ್ರಿ. ಹಂಗೆ ಮುಂದೆ ನಡ್ಸ್ಕೊಂಡು ಹೋಗ್ಬಿಟ್ರೆ ನಾನು ಚಲೋ ಇರ್ಬೇಕಪ್ಪ ಅನ್ನೋದು ಬಿಟ್ಟು ನೀವುಗಳು ಚೆನ್ನಾಗಿರಿ ಅಂದ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಷ್ಟೇ ರೀ. ಸ್ವಾರ್ಥ ಬಿಡ್ಬೇಕಷ್ಟೇ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಸರ್ ನಮಸ್ತೆ. ನಮಸ್ತೆ ಸರ್. ಆಲ್ರೆಡಿ ಪರಿಚಯ ಆಗಿದ್ದೀರಿ, ಆದರೂ ನೋಡ್ಲಾರ್ದವ್ರಿಗೆ ಇನ್ನೊಂದು ಪರಿಚಯ ನಿಮ್ಮದು ಮಾಡ್ಕೊಂಬಿಡಿ ಸರ್. ನನ್ನ ಹೆಸರು ಹನುಮಂತಪ್ಪ ಅಂತ ಹೇಳ್ರಿ. ಮೆಡ್ಲೇರಿ ಗ್ರಾಮದವರು. ಹೊನ್ನಪ್ಪಳವ್ರು ಅಂತಾರೆ, ನಮಗೆ ಉರ್ಪ್ ಮೈದೂರು ಅಂತಾರೆ. ಮೈದೂರು ಅಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಮೈದೂರು ಅಂತಾರೆ. ಅದೇನದು ಮೈದೂರು? ಒಂದು ಇತಿಹಾಸ ಇದೆ ರೀ. ನಮ್ಮ ಅಜ್ಜವ್ರು ಸಣ್ಣವ್ರಿದ್ದಾಗ ಇಲ್ಲೆಲ್ಲ ತಿರ್ಕೊಂಡು ಹೋದ್ರಂತೆ. ಅವು ಪಿಲಾಗ ಮಾರ್ಗ ಅಂತ ಬರ್ತತ್ತಲ್ಲ, ಆ ಕಾಲದೊಳಗ ಒಬ್ಬನ ಅದಕ್ಕೆ ಅಲ್ಲಿ ಯಾರ ರಿಲೇಷನ್ ಇದ್ರಂತ್ರಿ ಮೈದೂರೊಳಗ. ಅದಕ್ಕೆ ಅವ್ರು ಕರ್ಕೊಂಡು ಹೋಗಿ ಇಟ್ಕೊಂಡಂಗ್ರಿ ಅಲ್ಲಿ. ಅವ್ರು ಅಲ್ಲೇ ಇದ್ದು ಅವ್ರ ಮದುವೆ ಆಗಿ ಎಲ್ಲ ಆಗಿ ಆಮೇಲೆ ನಮ್ಮಪ್ಪರದ ಮದುವೆ ಮಾಡಿದ್ರಿ. ಆಮೇಲೆ ಇಲ್ಲೇ ಮಿಳ್ಳ್ಯಾರಿಗೆ ಹೆಣ್ಣು ತೆಗೆದು ಮಾಡಿದ್ರು ಅವ್ರಿಗೆ, ನಮ್ಮಪ್ಪರಿಗೆ. ಆಮೇಲೆ ಕಿತ್ತು ತಿನ್ನ ಬರ್ತಾನ ಅಲ್ಲಿ ಜೀವ ನಡ್ಲಿಲ್ಕ ನಮ್ಮಪ್ಪರು ಮತ್ತೆ ಇಲ್ಲಿಗೆ ಬಂದ್ರಿ. ಇಲ್ಲಿಗೆ ಬಂದ್ಮೇಲೆ ಅಲ್ಲಿಂದ ಬಂದ್ವಲ್ರಿ, ಅದಕ್ಕೆ ಮೈದೂರ ಅಂತಾರೆ ನಮಗೆ. ಹೌದಾ? ನಮ್ಮ ಪ್ರಾಪರ್ ಇದಾರ್ರಿ ನಮ್ಮ ಅಜ್ಜರ ಕಾಲಕ್ಕೆ. ನೀವು ಎಷ್ಟನೇ ತಮ್ಮರ್ರಿ? ನಾವು 3ನೇದಾರ್ರಿ. 3ನೇದಾರು. ಇಷ್ಟೊತ್ತು ನಿಮ್ಮ ಅಣ್ಣವ್ರನ್ನ ಮಾತಾಡಿಸ್ತಿದ್ದೆ, ಅವ್ರದ್ದೊಂದಿಷ್ಟು ಕತೆ ಹೇಳ್ತಿದ್ರು. ಹೇಳಿ, ನಿಮ್ಮ ಬಾಲ್ಯ, ನಿಮ್ಮ ಜೀವನ, ಅಣ್ಣವ್ರ ಬಗ್ಗೆ, ನಿಮ್ಮ ಮನೆತನದ ಬಗ್ಗೆ. ಅದ ಎಲ್ಲರೂ ಒಂದೇ ಜೀವನ ರೀ, ಒಂದೇ ಸೇಮ್, ತಾರತಮ್ಯ ಇಲ್ಲ. ಅದ ಅವ್ರಂದಾಗೆ ನಮ್ಮ ಅಣ್ಣರಂದಾಗೆ 4 ಮಂದಿ ಒಂದ ಮನೆಯಲ್ಲೇ ಸಂಬಳ ಇದ್ದು ಬಂದಿದ್ದು. ನಾವೊಂಚೂರು ಎಲ್ಬಳ್ಳಿ ಕೆಲಸ ಮಾಡೋ ಹಂತಕ್ಕೆ ಬಂದಾಗ ನಮ್ದು ಸ್ವಲ್ಪ ಚೇಂಜ್ ಆಯ್ತು ರೀ ಜೀವನ. ಅಂದ್ರೆ ಇದ್ರದ್ದಾರಿ ಎಲ್ಲ ಒಂಡಾನಲ್ಲಿ ನಮ್ಮ ಜೀವನನ ಚರಿತ್ರೆ ಚೇಂಜ್ ಆಗೋ ಕಾರಣ ಎಲ್ಬಳ್ಳಿ. ಹೌದಾ? ಹೌದ್ರ ಹೌದ್ರ ಹೌದ್ರ. ಎರಡನೇ ಮಾತಲ್ಲದ್ರ, ಬೇರೆ ಯಾವ್ದ್ರಂದ್ರೆ ಆಗಿಲ್ರಿ. ಹೌದಾ? ಈ ಕೃಷಿನೂ ಮಾಡ್ತಿದ್ರು ನಮ್ಮ ಅಣ್ಣವ್ರೆಲ್ಲ, ಅದನ್ನೂ ಮಾಡ್ತಿದ್ವಿ ನಾವು. ಅಂದ್ರ ಅಂತ ಅದ ಏನು ಬರ್ತಾ ಇರ್ಲಿಲ್ಲ ಅದ್ರ, ಸುಮ್ಮನೆ ಮಾಡ್ತಿದ್ರು. ಬದುಕು ಕಟ್ಕೊಳಕ ಇದೊಂದು ದಾರಿ ದೀಪ ಆಯ್ತು ನಮ್ಗೆ ಎಲ್ಬಳ್ಳಿ ಇದಾರಿ. ಓಕೆ. ಹೌದು. ಏನಿದು? ಎಷ್ಟು ಎಕರೆ ಇದೆ ಇದು? ಒಂದು ಅರ್ಧ ಎಕರೆ ಆಗ್ತತ್ರಿ ಅಷ್ಟ. ಅರ್ಧ ಎಕರೆ? ಒಂಚೂರು ಒಳಗೆ ಹೋಗಿ ತೋರಿಸ್ತೀರಿ ಬರ್ರಿ ಸರ್. ಓಕೆ. ಅರ್ಧ ಎಕರೆ ಸರ. ಇಷ್ಟ್ರಾಗ ಒಂದು 4 ಮಂದಿ ಸತತ್ ಬೇಕು ನೋಡ್ರಿ. 4 ಮಂದಿ ಕೆಲಸ ಮಾಡಕ. ಹೌದಾ? ಹೌದ್ರಿ. ಏನೇನು ಕೆಲಸ ಇರ್ತಿದ್ರಿ? ಏನೇನು ಕೆಲಸ ಅಂದ್ರೆ ಸರ, ಇದು ಬಳ್ಳಿ ಕಟ್ಬೇಕ್ರಿ. ಆಮೇಲೆ ಎಲ್ಲಿ ಕೊಯ್ದು ಬರ್ತೈತ್ರಿ ಸುಮ್ಮದು. ಈಗ 1 ವಾರ ಆಗೈತ್ರಿ, ಇನ್ನೊಂದು ವಾರಕ್ಕೆ ಕೊಯ್ಬೇಕ್ರಿ. ಇದನ್ನ ಎಲ್ಲಿ ಬರ್ತೈತ್ರಿ ಇದು. ಸುಮ್ ಸತತ್ ಇದ್ದಾರ್ದ್ರಿ ಕೆಲಸ. ಎಷ್ಟು ವರ್ಷದ್ರಿ ಇದು? ಇದು 3 ವರ್ಷದ ಐತ್ರಿ. 3 ವರ್ಷದ್ದು. ಹಂಗಾರೆ ಇತ್ತಿತ್ಲಾಗ ಹಾಕಿರಿ. ಎಲಿಯಿಂದ ನಮ್ಮ ಬದುಕು ಚೇಂಜ್ ಆಯ್ತು ಅಂದ್ರಲ್ಲ, ಹೆಂಗ ಅಂತ ಅಂದ್ರೆ ಸರ, ಇದು ಮಹಾಲಕ್ಷ್ಮಿ. ಸುಮ್ ಸತತ್ ದುಡಿಮೆ ಇರುತ್ತೆ, ಸತತ್ ಆದಾಯ ಬರುತ್ತೆ ಇದ್ರಾಗ. ಹೌದಾ? ಇನ್ನು ಇತರೆ ಕೃಷಿ ಒಳಗ ಹಂಗಲ್ರಿ. ಈ ಗೋಂಜೋಳ ಆತು, ಸೂರ್ಯಕಾಂತಿ, ಜೋಳ ಇಂಥದ್ದು ಎಲ್ಲ ಮಾಡ್ತಲ್ರಿ. ಅದ 6 ತಿಂಗಳು ಬೆಳೆ. ಅದ 6 ತಿಂಗಳ ಅನ್ನತ್ಲೆ ಅದ್ರದ್ದು ಅದಕ್ಕೆ ಆಗಿರೋದಲ್ರಿ ಎಲ್ಲ. ಅದು ಇದು ಹಂಗಲ್ರಿ, ದಿನ ದುಡ್ಡು ನೋಡ್ಬೋದ್ರಿ. ದಿನ ದುಡ್ಡು ಪ್ರತಿ ದಿನ ಪ್ರತಿ ಕ್ಷಣನ ದುಡ್ಡು ನೋಡ್ಬೋದ್ರಿ. ವಾ, ದಿವಸ ಎಲಿ ಹರಿತೀರಿ, ಮಾರ್ಕೆಟಿಗೆ ಕಳಿಸ್ತೀರಿ? ಹೌದ್ರಿ. ಹೌದೌದು.
ಯಾವಾಗಲೂ ಡಿಮಾಂಡ್ ಇದ್ದೇ ಇರುತ್ತೆ, ಮಾರ್ಕೆಟ್ ಏನು ಬೀಳಲ್ಲ ಇದಕ್ಕೆ. ಮಾರ್ಕೆಟ್ ಬೀಳ್ತಾರೆ, ಈಗ ಸದ್ಯ ಬಿದ್ದತ್ರಿ. ಹಾ, ಈ ವರ್ಷ ಬಿದ್ದತ್ರಿ. ಓಕೆ. ಸುಮಾರು ಕಾರಣ ಒಂದ್ 10 ವರ್ಷ ಏನಂತೀರಿ? ಬಿದ್ದಲ್ಲ. ಅಂದ್ರೆ ಎಲ್ಬಳ್ಳಿ ತೋಟಗಳು ಭಾಳ ಆಗ್ಯಾವ್ರಿ. ಹಾ, ಆಮೇಲೆ ಈ ಗುಟ್ಕ ಜಾಸ್ತಿ ಆಗೈತ್ರಿ. ಓಹೋ, ಗುಟ್ಕದ ಒಂದು ಕಾರಣ. ಓಕೆ. ಅವಾಗ ನಮ್ಮವ್ರು ಹಿರಿಯರೆಲ್ಲ ಬರೀ ಎಲ್ಲಿಡಿಕೆ ಎಲ್ಲ ಹಾಕಿದ್ರು. ಅಡಿಕೆ ಹಾಕಾರ ಹಾ, ಗುಟ್ಕ ಕಡಿಮೆ ಇರೋದು ಅವಾಗ. ಈಗ ಯಥೇಚ್ಛವಾಗಿ ಗುಟ್ಕ ತಿಂತಾರ್ರಿ. ಹಾ, ಹಂಗಾಗಿ ಸ್ವಲ್ಪ ಹಂಗ ಕಡಿಮೆ ಆಗೈತ್ರಿ. ಹಾ, ಆಮೇಲೆ ಇದು ಒಳ್ಳೆ ವಾಣಿಜ್ಯ ಬೆಳೆ ಆಗಿರೋದ್ರಿಂದ ಹಾ. ಎಲ್ರು ಈ ಕಡೆಗೆ ಆಗ್ಯಾರ ರೈತರು. ಹಂಗಾಗಿರೋದು ಒಂಚೂರು ಕಡಿಮೆ ಆಗೈತ್ರಿ. ಎಲ್ಲಿಡಿಕೆ ತಿನ್ನೋದ್ರಿಂದ ಬೆನಿಫಿಟ್ ಏನ್ರಿ ಸರ್? ಸರ, ಇದು ಆರೋಗ್ಯಕರ ಎಲಿ ರೀ ಇದು. ಇದು ನಾವು ಊಟ ಮಾಡಿದಂತ ಆಹಾರ ತಕ್ಷಣ ಪಚನ ಆಗ್ತತ್ರಿ. ಆಮೇಲೆ ಬಾಯಿ ಸ್ವಚ್ಛ ಆಗ್ತತಿ. ಯಾವ ಇದನ್ನು ಬರಲ್ಲ, ಬಾಯಿ ಹುಣ್ಣಾಗಲ್ಲ. ಹುಣ್ಣಾಗಲ್ಲ. ಬಾಯಿ ಹುಣ್ಣಾಗಲ್ಲ ಇದಕ್ಕೆ. ಓಕೆ. ಹುಣ್ಣಿದ್ರು ಹೋಗ್ತತ್ರಿ. ಇದು ಕಾರ್ ಇರ್ತತಲ್ರಿ ಇಲ್ಲಿ, ಇದಕ್ಕೆ ಹುಣ್ಣು ಇದ್ರು ಸುಟ್ಕೊಂಡ್ ಹೋಗತ್ರಿ. ಅದು ಎಲ್ಲಾರು ಒಂದ್ ಗೂಳ್ಳೆ ಎದತ್ತು ನಾಲ್ಗೆ ಹೊಡೆದತ್ತ ಅಂದ್ರ ಒಂದ್ ವಿಳೆದಲ್ಲಿ ಜಗದ್ರ ಆರಾಮಾಗಿ ಬಿಡ್ತತ್ರಿ. ಹೌದಾ? ಈ ಎಲಿಯಲ್ಲಿ ಬೇರೆ ಬೇರೆ ಪ್ರಕಾರ ಇದೆಯಾ ಅಥವಾ ಒಂದೇ ಎಲೆ ಇದೆ ರೀ? ಇದು ಕರಿಯಲಿ ಅಂತಾರ. ಇದಕ್ಕ ಅಂಬಡಿ ಎಲೆ ಅಂತ ಬರುತ್ರಿ. ನಮ್ ಕಡೆಗೆ ಹಾಕಲ್ಲ ಅಷ್ಟ, ಅದನ್ನ ಹಾಕೋದಿಲ್ಲ. ಇದ್ರ ಕಡೆಗೆ ಹಾಕ್ತಾರ್ರಿ, ಬೆಳಗಾವ್ ಕಡೆಗೆ. ಇಲ್ಲಿ ಬರೀ ನಮ್ದ್ರಲ್ಲಿ ಕರಿಯಲಿ. ಅಂದ್ರೆ ಈ ಕಡೆ ಏನ್ ಖರ್ಚಾಗುತ್ತೆ ಅದನ್ನ ನಮ್ ಕಡೆ. ಈಗ ಒಂದು ಅರ್ಧ ಎಕರೆ ಹಾಕಿರಲ್ಲ, ಇಳುವರಿ ಒಂದ್ ವರ್ಷಕ್ಕೆ ಅಂದಾಜ್ ಲೆಕ್ಕ ಮಾಡಿದ್ರೆ ಎಷ್ಟು ತಗೋಬೋದ್ರಿ ಸರ್? ರೇಟ್ ಇತ್ತಂದ್ರ ಒಂದ್ ಅರ್ಧ ಎಕರೆ ಅಂದ್ರ ತಿಂಗಳಿಗೆ ಒಂದ್ 8-10 ಪೆಂಟ್ ಬರ್ತತ್ರಿ ರೇಟ್ ಇದ್ರಿ ಸರ. ಈಗ ಒಂದ್ 2 ವರ್ಷದಿಂದ 10,000 ರೂಪಾಯಿ ನಿಕ್ಕಿ ಮಾರದ್ರಿ. ನೀವೇ ಲೆಕ್ಕ ಮಾಡ್ಕರಿ. ತಿಂಗಳಿಗೆ 8-10 ಪೆಂಟ್ ಬರ್ತತ್ರಿ. ದಿವ್ಸಕ್ಕ ನೀವ್ ಹೇಳಿದ್ದೆ ಅಲ್ರಿ? ತಿಂಗಳಿಗೆ 10,000. 10 ಪೆಂಡಿ ರೀ. 10 ಪೆಂಡಿ 10,000 ಹಿಡಿದ್ರ 1 ಲಕ್ಷ ಆಗ್ತತ್ರಿ ತಿಂಗಳಿಗೆ. ಹಂಗ ಆಗ್ಯಾತ್ರಿ. ಅದಕ್ಕಿಂತ ಜಾಸ್ತಿ ಆಗ್ಯಾವ್ರಿ. ಓ, ಅರ್ಧ ಎಕರೆದಲ್ಲಿ ತಿಂಗಳಿಗೆ 1 ಲಕ್ಷ ಆದಾಯ ಇದೆ. ಆರಾಮ್ ಮಾಡ್ಬೋದ್ರಿ. ಮತ್ ಯಾರಿಗೈತ್ರಿ ಈಗ ಫಸ್ಟ್ ಗೆ ನೀವು ಬರತ್ಲಿ ಅದನ್ನ ಹೇಳಿದ್ದು. ಅವಾಗ ಅಷ್ಟ ಮಾಡ್ತದಲ್ರಿ ಜನಗಳನ್ನ, ಬಾಳ ಕಡಿಮೆ ಮಾಡಾರ. ನಮಗೆ ಅನಿವಾರ್ಯ ಕಾರಣ, ನಮಗ್ ದಿನ ದುಡಿಬೇಕು. ದಿನ ದುಡಿಬೇಕಂದ್ರೆ ಎಲ್ಬಳ್ಳಿಗೆ ಅಷ್ಟ ಸಿಗದು. ಈಗ ರೈತಾಪಿಗೆ ಹೋದ್ರ ಬಿತ್ತುವಾಗ ಆಗುತ್ತೆ, ಬೇಡ ಎಡೆ ಕುಂಟಿ ಹೊಡಿಯುವಾಗ ಒಕ್ಕಲ್ ಮಾಡುವಾಗ ನಮಗೆ ಕೆಲ್ಸ ಸಿಗ್ತತ್ರಿ. ಇದು ಅದು ಏನೋ ಗೊತ್ತಲ್ರಿ. ನಾವು ಒಟ್ಟು ತಮ್ಮಕ್ಕ ಆಗ್ಬಿಟ್ವಿ. ನಿರಂತರ ದುಡಿಮೆ ಇರ್ತತ್ರಿ. ವಾರ ನಾವು ದುಡಿಬಹುದು. ಈಗ ಇದ್ರ ಜವಾಬ್ದಾರಿ ನಿಮ್ದು, ಎಲೆ ತೋಟದ ಅಣ್ಣಾರು ಹೇಳ್ತಿದ್ರು ಒಬ್ಬೊಬ್ರಿಗೊಂದೊಂದು ಜವಾಬ್ದಾರಿ ವಹಿಸ್ಬಿಟ್ಟು ನಾನು ಮತ್ತೆ ತಿರುಗಿ ನೋಡೋದಲ್ಲ ಇದ್ರಾಗ. ಹೌದ್ರಿ. ಇದ್ರ ಒಟ್ಟು ಟೋಟಲ್ ಮೇಂಟೆನೆನ್ಸ್ ನಿಮ್ದ? ಹೌದ್ರಿ. ಹಾ, ಅಣ್ಣಾರ್ ಏನಿದೆ ಇದರಲ್ಲಿ ತಲೆ ಕೆಡಿಸ್ಕೊಳಂಗಿಲ್ಲ ಅವ್ರು. ಏನ್ ಮಾಡಕೈತಿಪ್ಪ ಅಂತಾನು ಕೇಳಲ್ಲ ಅವ್ರು. ಅಂದ್ರ ವಿಶ್ವಾಸ ಮಾಡ್ತಾನ ನಮ್ ತಮ್ಮ ಅಂತ. ಆದಾಯ ಬಂದಿದ್ದು ಅವ್ರು ಅಲ್ಲಿಗೆ ಹೋಗ್ತತ್ರಿ, ಕೇಂದ್ರ ಸರ್ಕಾರಕ್ಕೆ ಹೋಗೋದಲ್ಲ. ಕೇಂದ್ರ ಹೌದಾ? ಹೌದ್ರಿ. ಈ ದುಡ್ದಿದ್ದೆಲ್ಲ ಅಣ್ಣಂಗ ಕೊಟ್ಬಿಡ್ತೀರಿ? ಹೌದ್ರಿ. ಮತ್ತೆ ಕೂಡು ಕುಟುಂಬ ಅಂದಾಗ, ಕೂಡು ಕುಟುಂಬ ಅಂತ ಬಂದಿರೋದ ಅದಕ್ಕೋಸ್ಕರ ಸರ. ಈಗ ಎಲ್ರು ದುಡ್ದದ್ದು ಒಬ್ರ ಕೈ ಕೊಟ್ಟು ಆಮೇಲೆ ನನಗೆ ಇದಕ್ ಕೊಡಪ್ಪ ಅದಕ್ಕೆ ಕೊಡಪ್ಪ ಅದು ವಾಡಿಕೆ ಕೇಳೋದು. ಅವಾಗ ನೆಮ್ಮದಿ ಇರುತ್ತೆ. ಯಾವ್ದು ಕಲ್ಮಶ ಇರಲ್ಲ ಯಾರಿಗೆ. ಈಗ ನಾ ದುಡ್ದು ನಾನ ಇಟ್ಕೊಂಡು ನನ್ ತಿಳಿದಂಗ ನಾ ಏನಾರ ಮಾಡಿದ್ರೆ ಇಲ್ಲಿ ಮಟ್ಟ ಬರಕ್ ಸಾಧ್ಯನ ಅಲ್ಲಲ್ಲ ನಾವು. ಮತ್ತ ಅದ್ರಲ್ಲಿ ಏನಿದೆ, ಕೂಡು ಕುಟುಂಬ ಹೆಂಗಾಗುತ್ತೆ? ಈಗ ನಾ ದುಡ್ದು ನಾನೇ ಇಟ್ಕೊಂಡು ಬೇಕಾಬಿಟ್ಟಿ ಖರ್ಚು ಮಾಡೋದಾಗ್ಲಿ, ಬಡ ಶಿವ್ ಮಾಡ್ಕೊಳ್ಳೋದಾಗ್ಲಿ, ಹಿಂಗ್ ಮಾಡಿದ್ರಿ ನಾವಿಲ್ಲಿ ಬರ್ತಿದ್ರಿ 50 ವರ್ಷ ಬರಕ್ ಹೆಂಗ ಆಗ್ತತಿ? ನಂಬಕ್ ಆಗ್ಲಾರ್ದಂತ ಹೇಳಿದ್ರಿ. ಅಲ್ಲ, ಅದು ಏನಾಗುತ್ತೆ, ಒಂದ್ ಹಂತದವರೆಗೆ ಹಿರಿಯರ ಮಾತು ಕೇಳ್ತೀವಿ. ನಮಗೊಂದಿಷ್ಟು ಜವಾಬ್ದಾರಿಗಳು ನಮ್ಗೆ ಬರುತ್ತೆ. ಮದುವೆ ಆಗತ್ತಾ, ಮಕ್ಕಳಾಗತ್ತಾ, ಹೆಂಡತಿ ಮಕ್ಕಳು ಮೊಮ್ಮಕ್ಕಳು, ಹಿಂಗೆ ಎಲ್ಲ ದೊಡ್ಡ ಸಂಸಾರ ಶುರು ಆಗ್ಬಿಡುತ್ತಾ. ಅವಾಗನು ಹೋಗಿ ಅಣ್ಣ ನೀವೇನು ಹೇಳ್ತೀರಿ? ಈಗ ನಿಮ್ಮ ಮಗ ಕೇಳಿದ್ರೆ ಅಣ್ಣದನ್ನ ಹೋಗ್ರಪ್ಪ ಅಂತೀರಿ, ಏನಂತೀರಿ? ಹೌದ್ರಿ. ಹೌದು, ಸತ್ಯ ರೀ. ಅಲ್ಲಿ ದೊಡ್ಡ ಪಾಪ ಅಂತಾರ್ರಿ. ನಿಮ್ಮ ಅಪ್ಪನ ತಾ ಕಳಿಸ್, ನಾವೆಲ್ಲಿ ತರೋಣ ಅಂತ ನಾವು ಕೈ ಹಾರಿಸ್ಬಿಡ್ತಾವ್ರಿ. ಒಟ್ಟು ಅಲ್ಲೇ ಇಸ್ಕೊಳ್ಳೋದು, ಕೊಡೋದು, ತಗೊಳ್ಳೋದು ಎಲ್ಲ ಅವರೇ ಮಾಡೋದು. ನಿಮಗೆ ಒಟ್ಟು ಏನು ನಡಿತೈತಿ, ಏನು ಬಿಡುತ್ತೆ, ಏನೇನೇನೇನು ಗೊತ್ತಿಲ್ಲ. ಇಲ್ಲ, ಎಲ್ಲ ಅವ್ರದ. ಎಲ್ಲ ಅವ್ರದೇ. ಇವತ್ತಿನ ನೀ ಏನು ಮಾಡಕತ್ತಿಪ್ಪ, ಏನು ದುಡ್ಡ ಹಿಂದಕ್ಕೆ ಇಟ್ಟಿಗಿಟ್ಟಿಯ ಅಂದ್ರ ಎಲ್ರಿಗೂ ಸೇರಿ ಇಟ್ಟಿಯ, ಎಷ್ಟು ಇಟ್ಟಿ, ಏನ್ ಮಾಡಕತ್ತಿ, ಮತ್ತೆ ಏನ್ ಚಟುವಟಿಕೆ ಅದಾವ ಯಾವ್ದು ಕೇಳಲ್ಲ. ಅವರು ಅದ್ರ ಬಗ್ಗೆ ಇದು ಮಾಡಲ್ರಿ. ಮತ್ತ ಅವ್ರು ಗಟ್ಟಿ ಇರೋದಕ್ಕೋಸ್ಕರನ ಭಾಳ ಮಹಾ ತಪಸ್ವಿ ರೀ ನಮ್ಮಣ್ಣ. ಭಾರಿ ಕಟ್ಟಿ, ಭಾರಿ ತಪಸ್ಸು. ಮಹಾ ತಪಸ್ವಿ. ಅವ್ರ ಮಾರ್ಗದರ್ಶನ ಒಳಗೆ ಇಲ್ಲಿ ಮಠ ಬರಕ್ಕೆ ಸಾಧ್ಯ ಆಗೈತ್ರಿ. ಈಗ ಅವರು ಹಂಗೆ ಮಾಡ್ತಾರಂದ ನಾವು ಹಂಗೆ ಮಾಡಕ್ಕೆ ಹೋಗಲ್ರಿ.
ಈಗ ಯಜಮಾನ್ ಅಂದಾಗ ಒಂದು ಮಾತು ಏನ್ರ ಸಣ್ಣ ಪುಟ್ಟ ಬಂದಾಗ ಅನ್ಲೇಬೇಕಲ್ರಿ. ನಾವು ಅದಕ್ಕೆ ಎದ್ರ ಮಾತಾಡಲ್ಲ, ಆ ಕ್ಷಣ ಸುಮ್ಮದ್ ಬಿಡ್ತವೆ. ಹೌದಾ? ಅದೇ ತಾಳ್ಮೆ ಶಕ್ತಿ. ಈಗ ಒಂದು ಸೆಕೆಂಡ್ ಹೇಳ್ತಾನೆ ರೀ, ಒಂದು ಕ್ಷಣ ಹೇಳ್ತಾನೆ. ಈಗ ಅವ್ರ ಕಣ್ಣಿಗೆ ನಾ ಮಾಡೋದೇನೋ ಒಂದು ತಪ್ಪು ಅನಿಸ್ಬಹುದು, ನನಗೆ ಸರಿ ಅನ್ಸಿರ್ತೈತ್ರಿ. ನಾ ಮಾಡಿದ ಕೆಲಸ ನನಗೆ ಸರಿ ಅನ್ಸಿರ್ತೈತಿ, ನೆಮ್ಮದಿ ಇರ್ತೈತಿ, ನಾನು ಮಾಡಪ್ಪ ಅಂತ ಇರ್ತಿರ್ತಾನೆ. ಒಂದೊಂದ್ಸರಿ ಅವ್ರಿಗೆ ಏನಾರ ತಪ್ಪು ಅನಿಸಿದ್ರ ಅವ್ರ ಏನ್ರ ಅಂದ್ರ ನಾವು ಸುಮ್ಮದ್ ಬಿಡ್ತೇವೆ ಆ ಕ್ಷಣಕ್ಕೆ. ಇದೇ ತಾಳ್ಮೆ ಶಕ್ತಿ ಅಂತ. ಮತ್ತೆ ಅದಕ್ಕೆ ಪ್ರತಿ ಉತ್ತರ ಕೊಟ್ಟಾಗಂತ ಹೋದ್ರ ಎಲ್ರಿ ಹಂಗ ಹೋಗ್ತೈತೆ ಅದು ಸುಮ್ಮ. ಅವ್ನು ಮಾತಾಡ್ತಾನ, ನಾವು ಮಾತಾಡೋದು ಹಿಂಗ್ ಮಾಡಿದ್ರೆ ಆಗಲ್ಲ ಸರ್. ಯಾವ ಕುಟುಂಬನೂ ಉಳ್ಯಾಕ ಸಾಧ್ಯ ಇಲ್ಲ. ಮನಸ್ತಾಪಗಳು ಬರ್ತಾವ ಹೋಗ್ತಾವ. ಅದ ರೀ ಸುಮ್ಮದ್ ಬಿಡಪ್ಪ ಅಂತಾರಲ್ಲ, ಆ ಟೈಪ್ ಸುಮ್ಮದ್ ಬಿಟ್ರ. ನೀವಂತೂ ಸಣ್ಣವರಿದ್ದಾಗಿಂದ ನೋಡಿರ್ತೀರಿ, ನಿಮಗೆಲ್ಲ ಅದರದ್ದು ಗೊತ್ತಿದೆ. ಮನ್ಯಾಗ ನಿಮ್ಮ ಹೆಣ್ಮಕ್ಳು ಮದುವೆ ಆಗಿ ಬರ್ತೀರಿ, ಅವ್ರನ್ನ ಹೇಗೆ ನೀವು ಇದನ್ನ ಮಾಡ್ತೀರಿ, ಕನ್ವಿನ್ಸ್ ಮಾಡ್ತೀರಿ? ಈಗ ಮಾತಾಡಿದಲ್ಲಿ ಇದನ್ನ ಹೇಳಿರ್ತಾನೆ ಸರ್ ನಾನು. ಈಗ ನಾ ಈಗೇನು ನಿಮ್ಮ ಜೊತೆ ಮಾತಾಡಿದಲ್ಲ, ಇದನ್ನ ಹೇಳ್ಕೊಂತ ಬಂದ್ರಿ ಸರ್. ನಾವು ಹೆಂಗೆ ಹೇಳಿರೋದಂದ್ರ, ಗೊತ್ತಿಲ್ದ ಏನೋ ಒಂದು ಹೆಚ್ಚು ಕಮ್ಮಿ ದೊಡ್ಡವ್ರು ಮಾತಾಡಿರ್ತಾರ, ಸುಮ್ಮದ್ ಬಿಡು, ಆ ಕ್ಷಣಕ್ಕೆ ಸುಮ್ಮದ್ ಬಿಡು. ಬೆಳಕರಿತ್ಲ ಅದಿರಲ್ಲ, ಎಲ್ಲ ಸರಿ ಆಗುತ್ತೆ, ಹೊಂದಾಣಿಕೆ ಆಗುತ್ತೆ. ಹ್ಞೂ ಸರ, ಇಷ್ಟ ಅದು. ಈಗ ಅವ್ರು ಮಾತಾಡಿದ್ರಂದ ನಾವು ಮಾತಾಡೋದು, ಅವು ಏನಂದ್ರ ನಾವಂತ ಹೊಳ್ಳಿ ಮಾತಾಡಿದಾಗ ಅದು ಸರಿ ಹೊಂದಕ್ಕೆ ಸಾಧ್ಯ ಇಲ್ಲ. ರೀ. ಆ ಒಂದು ಕತೆ ಕೇಳಿದ್ ಸರ, ಗುರುಗಳು ಹೇಳಿದ್ರು, ಗಂಡ ಹೆಂಡತಿ ಭಾಳ ಜಗಳ ಮಾಡ್ಯಾರ ಸರ. ಗಂಡ ಹೆಂಡತಿ ಜಗಳ ಮಾಡೋದು, ಮತ್ತೆ ಏನ್ ಪಡ ಏನ್ರ ಮಾತಾಡತ್ಲೆ ಗಂಡ ಪಡ ಹಿಡ್ಕೊಂಡ್ ಹೊಡೆದ್ ಬಿಡೋಣಂತ, ಭಾರಿ ಹೊಡ್ಯಾನಂತ. ಅದಕ್ಕ ಮತ್ತೆ ಗುರುಗಳು ತಾಕ ಹೋಗ್ಯಾಳ ಹೆಣ್ಮಗಳು. ಗುರುಗಳೇ ಹಿಂಗ್ರಿ ಗಂಡ ಭಾರಿ ಹೊಡಿತೇನ್ರಿ, ಇದಕ್ಕೆ ಏನ್ರ ಹೊಡಿದಂಗ್ ಮಾಡ್ಬೇಕಲ್ರಿ ನನ್ ಗಂಡಗ, ಏನ್ರ ಒಂದ್ ಔಷಧಿ ಕೊಡ್ರಿ ಅಂತ. ಆಯ್ತು ಬಾರಮ್ಮ ಮಾಡೋಣ. ಒಂದು ತುಂಬಿ ಚೆಂಬ್ನ್ಯಾಗ ನೀರ್ ತಂಬರುವ ಅಂದ್ರಂತ. ನೀರ್ ಒಯ್ದಾಳ, ಇದನ್ನ ಹಾಕ್ಯಂಗ್ ಕುತ್, ನಿನ್ ಗಂಡ ಒಳಗ್ ಕಾಲಿಡತ್ಲೆ ಒಂದ್ ಸ್ವಲ್ಪ ಹಾಕ್ಯಂಗ್ ಸುಮ್ ಕುತ್ಕೊಂಡ್ಬಿಡು, ಉಗುಳ್ಬೇಡ ನುಂಗ್ಬೇಡ, ನಿನ್ ಗಂಡ ಹೊರಗೆ ಹೋಗ್ಮಟ. ಆ ನೀರನ್ನ ನುಂಗ್ಲಿ ಬೇಡ, ಉಗುಳಿ ಬೇಡ, ಮಂತ್ರಿಸ್ಕೊಟ್ಟಾನ ಅದ್ರಾಗ. ಹಂಗಂತೇಳಿ ಯಥಾ ಪ್ರಕಾರ ಗಂಡ ಬಂದ್ ನನ್ ದಾಲಿ ಮಾಡ್ಕೊಂತಾನ ಒಳಗಲ ಹೊರಗಿಲ್ದೇನು. ಏನ್ ಮಾಡಿದ್ ನೀನು ಹಂಗ ಹಿಂಗ ಉಟಕ್ತಾ ಇಲ್ಲಿ ಶಡ್ಯಾಕೆಲ್ಲ ಬಂದಂತ. ನೀರ್ ಇದ್ದಲ್ರಿ ಬಾಯಾಗ, ಉಗುಳಂಗಿಲ್ಲ ನುಂಗಂಗಲ್ಲ ಅಂತ ಹೇಳ್ಬಿಟ್ರು ಗುರುಗಳು. ಅದಕ್ಕ ಮತ್ತ ಊಟ ಕೊಡ ಅಂದಾಗ ಊಟ ಕೊಟ್ಟಾಳ, ಸುಮ್ಮ ಕೊಟ್ಟಾಳ, ಏನ್ ಅಂದಲ್ರಿ ಹೊಳ್ಳಿ, ಅನ್ನಕ್ ಬರಲ್ಲಲ್ರಿ. ಒಂದ್ ವಾರ ಹಿಂಗ ಆಯ್ತಂತ. ಯಪ್ಪ ಗುರುಗಳು ಏನೋ ದೊಡ್ಡ ನನಗೆ ದಿವ್ಯ ಔಷಧಿನ ಕೊಟ್ಟಾರ, ನನ್ ಗಂಡ ಒಂದ್ ಬೈವಲ್ಲ ಒಂದ್ ಹೊಡಿವಲ್ಲ ಅಂತಂದು. ಅದ್ರ ಅರ್ಥ ಇಷ್ಟ ರೀ. ಆ ಬಾಯಾಗ ನೀರ್ ಹಾಕ್ಯಂಬಿಟ್ರ ನಾವ್ ಮಾತಾಡಿದ್ರ ನಿಮ್ಗೆ ಸಿಟ್ಟು ಹತ್ತ ಸರ. ನಾವ್ ಮಾತಾಡ್ದಂಗ ಸುಮ್ಮಾದ್ರಿ ಎಲ್ಲಿ ಮಠ ಮಾತಾಡ್ತೀರಿ? 1 ನಿಮಿಷ ಮಾತಾಡ್ರಿ, 5 ನಿಮಿಷ ಮಾತಾಡ್ರಿ, ಬೇಡ 1 ತಾಸು ಮಾತಾಡ್ರಿ. ನಾ ಏನ್ ಮಾತಾಡಿಲ್ಲ ಅಂದ್ರೆ ನಿಮ್ಗೆ ಸುಸ್ತಾಗ್ಯಪ್ಪ, ನಾ ಒಳ್ಳೆ ಮಾತಾಡಿದಪ್ಪ, ಬೇಡ ಅವ್ರ ಸುದ್ದಿ ಹೆಂಗಾರ ಇರ್ಲಿ ಪಾಪ. ಆ ಮನುಷ್ಯ ಏನು ಒಳ್ಳೆ ಅನ್ಲಿಲ್ಲ ನನಗೆ, ನಾನ ಭಾಳ ಬೈದೇನ ಅನಿಸ್ತೈತಿ ಅಂತ ಅವ್ರಿಗೂ ಕೂಡ ಒಂದು ಇದಾಕತ್ರಿ. ಅದ್ಭುತವಾದ ಕತೆ ಹೇಳಿದ್ರ ನೀವು. ಬರ್ರಿ ನಿಮ್ಗೆ ಹಂಗೆ ತೋಟದ ನಡ್ಕೊಂತ ಭಾಳ ಅದ್ಭುತವಾಗಿದೆ ತೋಟ. 3 ವರ್ಷದ ತೋಟ ಅನ್ರಿ? ಹಾಂ ಸರ್. ಓಕೆ. ಓಕೆ. ಆಳು ಪಾಳು ಖರ್ಚು ಇದ್ರದ್ದು? ಖರ್ಚು ಇರುತ್ತೆ ಸರ್, ಖರ್ಚು ಇರುತ್ತೆ. ಒಂದು ಪೆಂಡಿ ಯಾರ ಕೊಯ್ಯಕ್ಕೆ ಹಚ್ಚಿದ್ರ 1200 1500 ರೂಪಾಯಿ ಒಂದು ಪೆಂಡಿ ಕೊಯ್ತಾರ. ಮತ್ತು ನಮಗೆ ನೀಗ್ತೈತಪ್ಪ ಅಂದಾಗ ನಾವು ಕೊಯ್ತೇವೆ. ನಿಮ್ಮದು ಎಲ್ಲ ಅಭ್ಯಾಸ ಆಗುತ್ತೆ. ನಮಗೆ ಅಭ್ಯಾಸ ಅಲ್ರಿ ಇದ್ರಾಗ, ನಾವು ಹೇಳಿಕೆಬಾರ್ದು, ಅತ್ಯಂತ ಪರಿಣಿತರು ನಾವು ಇದ್ರಾಗ. ನಾವು ತೀರಾ ಸಣ್ಣಗಿರ್ತಾನ ಇದ್ರಾಗ ಕೆಲಸ ಮಾಡಿರೋದು. ಇದನ್ನ ಬಿಟ್ರೆ ಬೇರೆ ಕೆಲಸ ಮಾಡಿಲ್ರಿ. ಮತ್ತೆ ನಾನು ಎಲ್ಲಿದ್ ಬಿಟ್ರೆ ಬೇರೆ ಯಾವುದು ಮಾಡಿಲ್ಲ. ಈಗ ಒಂದು 40 ವರ್ಷ 45 ವರ್ಷ ಸರಿ ಸರಿ ನಮ್ದು. ಈಗ ಎಷ್ಟು ವಯಸ್ಸು ನಿಮಗೆ? ನಮ್ಗೆ 57 ವರ್ಷ. ಮೊದಲಿನ ವರ್ಷ ಬಿಟ್ರೆ ಬೇರೆದರ ಮನೆಗೆ ದುಡ್ದಿದ್ದು, ಅದು ಬಿಟ್ರೆ ಎಲ್ಲಿಯಾಗ ಕೆಲಸ ಮಾಡಿ? ಹೌದು. ಬೇರೆ ಯಾವ್ದಕ್ಕೂ ಹೋಗಿಲ್ರಿ. ಮಂದಿ ಹೊಲಕ್ಕೆ ಹೋಗಿ ಮಂದಿ ಹೊಲದಾಗ ಕೋರಿಗೆ ಹಚ್ತಿದ್ವಿ ನಾವು ಹೆಚ್ಚಿಗೆ. ಈಗ ಕೆಲ್ಸಕ್ಕೆ ಹೋಗ್ತದಲ್ಲ ನಾವು, ಕೋರ್ ಅಂತ ಮಾಡ್ತಿದ್ವಿ. ಅದು ಹೆಂಗ? ಅದು ಕೋರ್ ಅಂದ್ರೆ ಸರ ಬಂದದ್ರಾಗ ಅರ್ಧ ವರ್ಕೌಟ್ ಆಗದ ಅದು? ಆಗದ್ರಿ ಅವಾಗ. ಹಂಗ ರೇಟ್ ಅರ ಸರ, ಅದು ಹೇಳ್ಬಾರ್ತಾರ್ರಿ. ಅದನ್ನ
ಭಾಳ ಅದ್ಭುತ. ಅದನ್ನ ನೀವು ಒಬ್ಬರ ಮಾಡ್ತಿದ್ದೀರಾ, ನೀವು ಅಣ್ಣ ತಮ್ಮರು ಎಲ್ಲ? ಅಷ್ಟ್ರು ಮಾಡೇವಿ ನೋಡ್ರಿ, ಹಾ ಅಣ್ಣ ತಮ್ಮರು ಅಷ್ಟ್ರು ಮಾಡೇವಿ. ನಿರಂತರ ಮಾಡಿರೋದು ನಾವೊಬ್ಬನೇ. ಹಾ ನಮ್ಮ ಅಣ್ಣರ ಅವರು 1.5-2 ಪ್ಯಾಂಟ್ ಡೈಲಿ ಕೊಯ್ರಿ ದಿನಕ್ಕೆ. ಈಗ ಮಾತಾಡಿದಲ್ಲ ಅವ್ರು. ಹಾ ಎಷ್ಟು ತಾಸಿಗೆ? ಒಂದ್ ದಿನಕ್ಕೆ ರೀ. ಒಂದ್ ದಿನಕ್ಕೆ. ಮೊದಲು ಅವರ ಮಾಡ್ತದ. ಹಂಗ ಹೊಲ ಇಲ್ದಾಗ ಬೇರೆದವ್ರ ಹೊಲ ಮಾಡಿ ಕೋರ್ ಹಿಡಿದು ಹೌದ್ರಿ ಮಾಡೋದು. ಈಗ ಎಕ್ಸಾಂಪಲ್ 1 ಲಕ್ಷ ಬಂದ್ರೆ 50,000 ಅವ್ರಿಗೆ, 50,000 ನಿಮ್ಗೆ. ಹಾ ಹೌದ್ರಿ. ಓ ಹಂಗೆ ಮಾಡಿದಾಗ ನಮಗೆ ಅವಾಗ ಇನ್ನು ಇದಕ್ಕಿನ್ನ ಈಗ ನಮ್ದು ಓನ್ ಆದ್ರೂ ಅಷ್ಟು ಲಾಭ ಇಲ್ಲ ಅನಿಸ್ತತ್ರಿ. ಈಗ ರೇಟ್ ಕಡಿಮೆ ಇರೋದಕ್ಕೆ ಓ ಆ ಕೋರಿ ಮಾಡೋ ಮುಂದೆ ದೊಡ್ಡ ಲಾಭ. ಹಂಗೆ ಬರೋದು, ಹಂಗೆ ಬರೋದು. ಬೆಲೆನೂ ಹಂಗಿರೋದು, ಬೆಳೆನೂ ಹಂಗಿರೋದು. ಬೆಳೆನ ಹಂಗೆ ಇರೋದು. ಓಕೆ. ಮತ್ತೀಗ ಈ ಹೊಲ ಮಾಡಿರಲ್ಲ, ಇದನ್ನ ಯಾವಾಗ ಮಾಡಿದ್ ನೀವು ಆಸ್ತಿ? ಇದರ ಇದೆಲ್ಲ ಸಣ್ಣ 30 ವರ್ಷ ಆಗಿ ಬಂತ್ರಿ. 30 ವರ್ಷ ಆಯ್ತು. ಅವಾಗ ಇನ್ನೂ ಮದುವೆ ಹಾಕಿಂತ ಮುಂಚೆನೆ ಮಾಡಿದ್ರೆ ಎಲ್ಲ ದುಡ್ಡು ನಮ್ಮ ಮದುವೆ ಆಗಿದ್ದಲ್ರಿ, ನಮ್ಮ ಅಣ್ಣ ಇಬ್ರದಾಗಿತ್ತು ಅವಾಗೆಲ್ಲ. ಇವ್ರದಾಗಿತ್ತು. ಅವ್ರಿಗೆ ದೊಡ್ಡವ್ರ ಇಬ್ರದಾಗಿತ್ತು, ನಮ್ಗಳದ್ದು ಯಾರ್ದು ಆಗಿರ್ಲಿಲ್ಲ. ಅವಾಗ ತಗೊಂಡದ್ರಿ. ಅದು ಎಲ್ಬಳ್ಳ್ಯಾಗ ದುಡ್ಡು ಸರ ಅಲ್ಲಿ ಬೆಂಕಿ ನಗರ ಅಂತ ನೋಡ್ರಿ, ಬೆಂಕಿ ಪ್ಲಾಟ್ ಅಂತ. ನೀವೇನು ಅಲ್ಲಿ ಚಿತ್ರೀಕರಣ ಮಾಡಿದ ಅದರಿಂದ ಮ್ಯಾಗ ಒಂದು ಪ್ಲಾಟ್ ಐತ್ರಿ. ಅದನ್ನ ಫಸ್ಟ್ ತಗೊಂಡದ್ ನಾವು ಹೊಲನ. ಅದು 3-4 ಬೋರ್ ಹಾಕ್ಸಿರಿ, ಒಂದ್ ಹನಿ ನೀರ್ ಬೀಳಿಲ್ಲ ಸರ್. ಅದು ದುಡಿಬೇಕನ್ನ ಹಂಬಲ್ಕ. ಈಗ ಎಲ್ಬಳ್ಳಿ ಮಾಡ್ಬೇಕಂದ್ರೆ ನೀರ್ ಬೇಕು. ಅದು ನಮ್ದು 5 ಎಕರೆ, ಬೇರೆ 2 ಎಕರೆ, 7 ಎಕರೆ. ಅದು ನೀರ್ ಬೀಳಿಲ್ಕ ಅದನ್ನ ಪ್ಲಾಟಿಗಾಗಿ ಗೌರ್ಮೆಂಟಿಗೆ ಕೊಟ್ಟಿವ್ರಿ ನಾವು. ಅದನ್ನ ಕೊಟ್ಟು ಇಲ್ಲಿ ಹಿಡ್ಕೊಂಡ್ ಬೋರ್ ಹಾಕ್ಸಿ ಇದರ ಬಳ್ಳಿ ಮಾಡ್ಕೊಂತ ಬಂದೀವಿ ನಾವು. ಮದುವೆ ಆಯ್ತು, ಮುಂಜೆ ಆಯ್ತು, ಮಕ್ಳು ಓದಾಯ್ತು, ಎಲ್ಲವೂ ಆಯ್ತು, ಎಲ್ಲವೂ ಮಾಡ್ಕೊಂಡು ಅದನ್ನ ಆಸ್ತಿ ಮಾಡಿ ಈಗ ಹಿಂಗೆ ಸೆಟ್ಲ್ ಆಗಿರಿ. ಹೌದ್ರಿ. ಓಕೆ. ಹಾಂ 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 ಈ ಅದ್ಭುತ ಸಾಹೇಬ್ರೆ. ಹಾಂ ಇಲ್ರಿ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೇನ ತಾರತಮ್ಯ ಭೇದ ಭಾವ ಅಂತಲ್ರಿ, ಅದು ಇಲ್ರಿ. ಅದು ಇಲ್ಲದ ಕಾರಣನ ಇಷ್ಟು ಬರಕ್ ಸಾಧ್ಯ ಆಗಿರೋದು. ಹಾಂ, ನಮ್ಮ ಹೆಸರು ಅರುಣ್ ಹನುಮಂತಪ್ಪ ಅನ್ನಪ್ಪ. ಅರುಣ್ ಅವರು. ಓಕೆ. ಹಾಂ 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 ಏನು ಓದಿದ್ದೀರಿ? ನಮ್ಮ ಡಿಗ್ರಿ ಮುಗಿದ ಸರ್. ಡಿಗ್ರಿ ಮುಗೈತೆ. ಹ್ಞೂ ರೀ. ಮುಂದೆ ಈಗ ರಿಸಲ್ಟ್ ಬರತ್ತೆ LLB ಹಚ್ಚು. LLB. ಹ್ಞೂ ರೀ. ಓಕೆ. ನನಗೆ ಭಾಳ ಖುಷಿ ಆಗಿದ್ದೇನೆಂದ್ರೆ ನೀವು ರಂಟಿ ಹೊಡಿತಿರೋದು ನೋಡಿ. ಮತ್ತು ಅವಾಗಿಂದ ಕಲ್ಕೊಂತ ಬಂದವ್ರಲ್ಲ. ಹಾಂ, ಕಲ್ಕೊಂತ ಬಂದವ್ರಿ ಅವಾಗಿಂದ. ಹಾಂ. ಏನು ಅನ್ಸುತ್ತೆ ನಿಮಗೆ ಈ ಕೃಷಿ ಕುಟುಂಬ? ಇದು ಒಳ್ಳೇದ್ರಿ. ಖುಷಿ ಅನಿಸತ್ತೆ ರೀ. ಸುಮ್ಮ ಊರಾಗ ಅಲ್ಲಿ ತಿರ್ಗಾಡಕ್ಕಿಂತ ಹೊಲ್ದಾಗ ಬಂದು ಒಂದು ಸ್ವಲ್ಪ ಎಷ್ಟು ಕೆಲಸ ಮಾಡಿದ್ರೆ ಮುಂದೆ ನಮಗೆ ಏನು ಕೆಲಸ ಇಲ್ಲ ಅನುಕೂಲ ಆಗತ್ತೆ ಹೊಲ ಮಾಡ್ಕೊಂಡು ಹೋಗಕ್ಕೆ. ತಂತ್ರಜ್ಞಾನ ಮತ್ತು ಈ ಕಮ್ತ ಅಂತೂ ನಶಿಸಿ ಹೋಗ್ತಾ ಇದೆ. ಸುಮಾರು ಜನ ಎತ್ತು ತೆಗೆದ್ರು, ರಂಟಿ ಕುಂಟಿ ತೆಗೆದ್ರು, ಎಲ್ಲ ತೆಗೆದ್ಬಿಟ್ರು. ಅದ್ರ ಬಗ್ಗೆ ಏನು ಅನಿಸಿಕೆ ಇದೆ ನಿಮ್ದು? ಈಗ ಮತ್ತೆಲ್ಲ ಆದಾಯಕ್ಕೆ ರೊಕ್ಕ ರೀ ಮುಖ್ಯ. ಈಗ ಇಲ್ಲಿ ನಂಬಿಕೆ ವಿಶ್ವಾಸ ಎಲ್ಲಿ ಇಲ್ರಿ. ಈಗ ಎಲ್ಲ ತಂತ್ರಜ್ಞಾನ ಗಾಡ ಹೊಲ ಟ್ಯಾಕ್ಟ್ರಲ್ಲಿ ಹೊತ್ತ ಹೊಲ ಹೊಡ್ಯೋದು, ಬಿತ್ತೋದು, ರೊಕ್ಕ ತಗೊಂಡ್ರಿ ಹಿಂಗೆ ರೀ ಎಲ್ಲ ಬರ್ತಾ ಈಗ ಕಮ್ತ ಹೊಂಟತ್ರಿ. ಇಲ್ಲೇ ಒಂದು ಕಡೆಗೆ ಐತ್ರಿ ಕಮ್ತ ಬಡ್ರ ಮನ್ಯಾಗ. ಕೃಷಿಯಲ್ಲಿ ಬದುಕಿಲ್ಲ, ಹ್ಞೂ ರೀ. ನಮಗೆ ಸಿಟಿಯಲ್ಲೇ ಬದುಕಿದೆ ಅಂತ ಹೇಳ್ಬಿಟ್ಟು ಹಳ್ಳಿ ಬಿಟ್ಟು ಹೋಗ್ತಾ ಇದ್ದಾರೆ, ಕಮ್ತಾ ಬಿಟ್ಟು ಹೋಗ್ತಾ ಇದ್ದಾರೆ. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಬದುಕೈತ್ರಿ, ನಾಲ್ಕು ಬದುಕು ಕಟ್ಕೊಂಡ್ರೆ ಬದುಕೈತ್ರಿ. ಹಂಗ ಸುಮ್ಮ ಮತ್ತೆ ಅಡ್ಡಾಡಿದ್ರೆ ಏನೋ ಬದುಕಲ್ರಿ. ಈಗ ಸಮಾಜದೊಳಗೆ ಈಗ ಕೃಷಿ ಸಮತೋಲನ ಕಾಪಾಡತ್ರಿ. ಸಮತೋಲನ ಕಾಪಾಡುತ್ತೆ. ಹೌದ್ರಿ. ಹಾಂ. ಇಲ್ಲಾಂದ್ರೆ ಸಮತೋಲನ ಕಾಪಾಡಕ್ಕಾಗಲ್ರಿ ಕೃಷಿ ಇಲ್ಲಾಂದ್ರೆ. ಏನು ಸಮತೋಲನ ಏನು ಹೇಳ್ತೀರಿ? ಎಲ್ಲರೂ ಬೆಂಗಳೂರಾಗ ಕೆಲಸ ಮಾಡಾಕಿದ್ರೆ ಈಗ ಅನ್ನ ಹಾಕ್ರಿ ಯಾರಿ ದೇಶಕ್ಕೆ. ನಾವು ಹೊಲ್ದಾಗ ದುಡಿದ್ರೆ ಅನ್ನ ಹಾಕತ್ರಿ. ಎಲ್ಲರೂ ನೌಕರಿ ಕೆಲಸ ಎಲ್ಲ ಜಾಬ್ ಅನ್ಕೊಂಡ್ ತೊಗೊಂಡ್ರೆ ಕೃಷಿ ಮಾಡ್ರಿ ಯಾರು ಅದಾರ ಈಗ. ಏನು ಹೇಳ್ತೀರಿ ನಿಮ್ಮ ದೊಡ್ಡಪ್ಪರ ಬಗ್ಗೆ? ನಮ್ಮ ದೊಡ್ಡಪ್ಪರ ಅವ್ರ ನಮ್ಮ ಮನೆ ಈಗ ಮುಂದೆ ನಡ್ಸ್ಕೊಂಡು ಹೊಂಟ್ರದ. ಈಗ ಟ್ಯಾಕ್ಟ್ರಿಗೆ ಇಂಜಿನ್ ಹೆಂಗಿರತ್ರಿ, ಅವ್ರ ನಮಗೆ ಮುಂದೆ ಈಗ ಮುಂದೆ ನಡ್ಸ್ಕೊಂಡು ಹೊಂಟ್ರಿ. ಇಂಜಿನ್ ಎಲ್ಲರೂ ದುಡಿಬೋದ್ರಿ, ಮುಂದೆ ನಡ್ಸ್ಕೊಂಡು ಹೋಗೋರು ಬೇಕಲ್ರಿ ಈಗ. ಎಲ್ಲರೂ ದುಡಿತಾರೆ, 4 ಮಂದಿ ಎಲ್ಲ ಊರನ್ನ ಎಲ್ಲ ದುಡಿತಾರೆ. ಅದನ್ನ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗೋದು ಬೇಕಲ್ರಿ. ಟೆಕ್ನಿಕ್ ಬೇಕ್ರಿ ಅದಕ್ಕೆ. ಸುಮ್ಮ ಎಕರೆ ಬೇಕ್ರಿ ದುಡಿದ ಮಾಡಿದ ನಂಗೆ ಆಲ್ರಿ ಅದು. ಓಕೆ. ಅದಕ್ಕೊಂದು ಗೌರವ ಬರ್ಬೇಕು. ಹೌದ್ರಿ. ಆ ದುಡಿತಕ್ಕೆ ಅದಕ್ಕೊಂದು ಗತ್ತ ಐತ್ರಿ. ಹಂಗೆ ಮುಂದೆ ನಡ್ಸ್ಕೊಂಡು ಹೋಗ್ಬಿಡ್ರಿ. ಓಕೆ. ಮನೆಗೆ ಏನು ಡಿಸ್ಕಷನ್ ನಡೆಯುತ್ತಾ? ನಡೀತೈತ್ರಿ. ಏನು ಯಾರು ಏನು ಓದ್ಬೇಕು, ಏನು ಮಾಡಬೇಕು, ಮುಂದಿನ ಫ್ಯೂಚರ್ ಏನು ಕತೆ ಅದೆಲ್ಲ ನಡೀತೈತ್ರಿ. ಅದನ್ನ ಕೇಳೇ ಮಾಡ್ತಾರೆ ಅಷ್ಟು ಕುತ್ಕೊಂಡು. ಓಕೆ. ಅಷ್ಟು ಅಪ್ಪರ್ ಕುತ್ಕೊಂಡು ಮಾತಾಡ್ತಾರೆ. ಹಿಂಗೆ ಚೆನ್ನಾಗಿ ಅದನ್ನ ಅವ್ರಿಗೆ ಇದು ಮಾಡೋಣ ಎಲ್ಲ ಮಾತಾಡಿ ಮಾಡೋದು. ಓಕೆ. ನಿಮ್ಮ ಹಳೆ ಕತೆಗಳನ್ನ ಹೇಳ್ತಾರ ಮಕ್ಕಳನ್ನ ಕುಡಿಸ್ಕೊಂಡು? ನಮ್ಮ ಜೀವನ ಹೇಗಿತ್ತು ಹೇಳ್ತಾರೆ.
ಹಾ. ಒಂದು 50 ವರ್ಷದಿಂದ ನಾವು ಎಲ್ಲ ಸಂಬಳ ದುಡ್ದವ್ಲೆ ಹಾ ನೀವು ಮಾಡ್ಕೊಂತ ತಗೋರಿಪ್ಪ ಚಲೋತ್ತಂಗ ನಾವು ಈ ಮಟ್ಟಕ್ಕೆ ಆಗ್ಯಾವಿ ಹಾ ಮತ್ತೆ ಈಗ ಇದು ಮಾಡ್ಬೇಡ್ರಿ ಅಂತ ಹೇಳ್ತಾರೆ. ಹಾ ಎಲ್ಲ 1 ರೂಪಾಯಿಗೆ ನಯ ಪೈಸೆಗೆ ದುಡ್ದಾರ ಹಿಂದ ಹಾ ಅದನ್ನ ಹೇಳ್ತಾರೆ. ನಮಗೆ ಏನಿಸ್ತೈತೆ ಮಾಡಿದ್ದಿ ಬಿಡ ಮರೆ ಈಗಿಂದ ಹೇಳಂತ ನಾವಂತ ಪಾಪ ಅವ್ರಿಗೆ ಕಷ್ಟ ಅವ್ರಿಗೆ ಗೊತ್ತಿರ ಅದು ಕಷ್ಟಪಟ್ಟ ಮ್ಯಾಕ್ ಬಂದಾರ ಇಲ್ಲಿ ಮಟ್ಟ. ಅದೇನ್ ದೊಡ್ಡದು ಹೇಳ್ತೀವಿ ಅಂದಂಗ. ಹಂಗ ಮತ್ತೆ ಈಗಿನ ನೋಡ್ರಿ ಎಲ್ಲರೂ ಹಂಗಾರೆ ನೀನ್ ಮಾಡಿದ್ದಿ ಬಿಡ ಮರೆ ಈಗಿಂದ ಹೇಳ ಯಾರು ಹೇಳ್ತಾರ ಅಂತ. ಹಾ ಪಾಪ ಅವ್ರು ಅವಾಗಿಂದ ಕಷ್ಟಪಟ್ಕೊಂತ ಬಂದಾರ ನಮಗೆ ಹೇಳ್ತಾರೆ ಅವ್ರು. ಹಾ ನಾವ್ ಹಿಂಗ್ ಮಾಡ್ಯಾವ್ರಿ ಹಿಂಗ್ ಉಳ್ಸ್ಕೊಂಡವ್ರಿ ಓಕೆ. ಅಂತಂದೇಳಿ. ಈಗ ನಿಮ್ಮ ಚಿಕ್ಕಪ್ಪ ಅವರೊಬ್ಬರನ್ನ ಓದಿಸಿ ಇವ್ರು ಕಳಿಸಿ ಇವತ್ತು ಅವರು ಕೆಲಸ ಮಾಡ್ತಿದ್ದಾರೆ. ಹ್ಞೂ. ಅವ್ರು ಬಂದಾಗ ತಮ್ಮ ಅನುಭವಗಳನ್ನ ಹೇಗೆ ಹೇಳ್ತಾರೆ? ಅವರು ಖುಷಿಯಿಂದ ಹೇಳ್ತಾರೆ. ಹಾ ನನ್ನೊಬ್ಬನ ಹುಷಾರಪ್ಪ ನೀವು ಓದ್ರಿ ಹಾ ಇದನ್ನ ಮಾಡ್ಬೇಡ್ರಿ ನೀವು ಅಂತಂದು ಹೇಳ್ತಾರೆ. ಹಾ ಅವ್ರು ಹಬ್ಬ ಅವನಿಗೆ ಬರ್ತಾರೆ. ಬರ್ತಾರ? ಹಾಂ ಬರ್ತಾರೆ. ಅಣ್ಣಾರಂದ್ರೆ ಭಾಳ ಪ್ರೀತಿನ ಅವ್ರಿಗೆ? ಹೌದು ಪ್ರೀತಿ ರೀ. ಮತ್ತೆ ಯಾವಾಗ ಒಂದ್ಸರಿ ಬರ್ತಾರಲ್ರಿ ಹಾ ಅವ್ರು ಹೊಲ ಕಡೆಗೆ ಬರ್ತಾರೆ. ಹಾ ಅವ್ರು ಹೇಳ್ತಾರೆ. ಓಕೆ. ಮತ್ತೆ ಬೆಂಗಳೂರು ಅದಲ್ರಿ ಜೀವನದ ಮೌಲ್ಯ ಎಲ್ಲ ಗೊತ್ತೈತ್ರಿ ಅವ್ರಿಗೆ. ಹಳ್ಳಿ ಒಳಗೆ ಅದ್ರ ಏನಾಕತ್ತ ಏನ ಬೆಂಗಳೂರಾಗಲ್ರಿ ಎಲ್ಲ ಗೊತ್ತಿರುತ್ತೆ. ಬಟ್ ನಿಮಗೆ ಎಷ್ಟು ಚಂದ ಮಾತಾಡಿದಾರೆ. ಒಟ್ಟು ಜನಗಳಿಗೆ ಏನಾರ ಮಾಡ್ಬೇಕು ಅನ್ನೋ ಭಾವನೆ ಭಾಳ ಐತ್ರಿ ಅವನು. ಈಗ ನಾವು ಒಂದು ಬದುಕ ಬಾರ್ಲಿಲ್ಲಿ ತಮ್ಮ ಹಿಂಗೆ ಕೆಲ್ಸ ನಿಂತೈತಿ ಅಂದ್ರೆ ಬಂತಡಿ ಅಂದ್ ಲೇಟ್ ಆಗಿ ಬರ್ತಾನ ಹೊರತು ಬೇರೆ ಯಾರಣ ಹಿಂಗ ನಮಗೆ ತೊಂದರೆ ಆಗೈತಪ್ಪ ಸ್ವಲ್ಪ ಹೆಲ್ಪ್ ಮಾಡ್ಬೇಕತ್ತು ಎಲ್ಲಿದ್ ಗಡ ಬಾರ್ಪಿಲ್ಲ ಅಂದ್ರೆ ತಕ್ಷಣ ಅಲ್ಲಿರ್ತಂತ. ಇದು ಒಂದ್ಸತಿ ಯಾರನ್ನಾರು ಕೇಳ್ರಿ. ವಾ ನೋಡ್ರಿ. ಹಾ ಸೂಪರ್. ಅದ್ ಮಾಡ್ತಾನ್ರಿ ಅಂತಾವ್ ಮಾಡೋದ ಬರೀ. ಅಪ್ಪನ ಬುದ್ಧಿ ಕಲ್ತಾನ. ಅಪ್ಪರ ಏನ್ ಕಡಿಮೆ? ಅಪ್ಪ ಏನ್ರಿ ನಮಗೆ ಇದು ಅಂದ್ರೆ ಹಿಂಗ ಸರ ಬೇರೆ ಅದಕ್ಕೆ ಹೋಗಲ್ಲ ನಾವು ಹೆಚ್ಚಿಗೆ. ಒಂದ್ ಬೆಳಿಗ್ಗೆ ಬಂದ್ರೆ ಸಾಯಂಕಾಲದವ್ರಿಗೆ ಒಟ್ಟು ಇದಂದ್ರ ನನಗೆ ಜೀವ ರೀ. ಜೀವ ಎಲ್ಲಿ ಬಳ್ಳಿ ಅಂದ್ರೆ ಜೀವ. ಸೋಮವಾರ ಒಂದ್ ದಿವ್ಸ ರಜೆ ಮಾಡ್ತೀವ್ರಿ ಅಷ್ಟೇ. ಅದನ್ನ ಬಿಟ್ರೆ ನಿರಂತರ ಬದುಕ ನಮ್ದು. ನಿಮ್ ದೊಡ್ಡ ಮಗನ ಬಗ್ಗೆ ಹೇಳ್ತಾರ. ಅವ್ರ ಹೆಸರು ಏನಂದ್ರಿ? ಅಣ್ಣಪ್ಪ. ಅಣ್ಣಪ್ಪ. ಯಾವ ಸಮುದ್ರ ಗುಣದ ಮನುಷ್ಯ ಬಿಡ್ರಿ. ಅಷ್ಟು ಸಮುದ್ರದ ಮನುಷ್ಯ. ದೊಡ್ಡ ಬರೋಬ್ಬರಿ ಅದ ನನ್ನಂಗ. ಭಾರಿ ಆಕ್ಟಿವಿಟಿ ಅದನ್ನ. ನಿಮ್ PhD ಮಾಡಾಕ್ತಾರ? ಹೌದ್ರಿ. ಏನ್ ಸರ್ PhD ಅಂದ್ರೆ ಏನ್ ಹುಡುಗಾಟ ಅಲ್ಲ. ಏನ ಪೂರ್ವ ಜನ್ಮದ ಪುಣ್ಯ. ಯಾರೋ ಒಬ್ರು ಮಾಡಕ್ಕಾಗೋದು. ಅದಕ್ಕೆ ಈಗ ಅಷ್ಟು ವರ್ಷ ಓದೋ ತಾಳ್ಮೆನೇ ಇಲ್ಲ ಹುಡುಗರಿಗೆ. ಇಲ್ಲ ಇಲ್ರಿ. ಇಲ್ಲ ಇಲ್ಲ. ಹಾ ಇದು SLC ಮಟ್ಟ ತಂದೆ ತಾಯಿ ಮಾತು ಕೇಳಿ ಅಷ್ಟು ಓದ್ತಾರ್ರಿ. ಅದನ್ನ ಮೀರಿ ಫಸ್ಟ್ PU ಸೆಕೆಂಡ್ PU ಅಷ್ಟ್ ಮಾಡ್ಬೋದು. ಅಲ್ಲಿ ದತ್ತಾಗೆಲ್ಲ ಚಿಂಗಿ ಬಿಂಗಿ ಚಲೋ ಆಗ್ತತ್ರಿ. ಅಲ್ಲಿಗೆಲ್ಲ ಮುಗಿತಲ್ಲಿ. ಅವಾಗ ಅವಾಗ ಹೋಗೋದು ಬರೋದು ಇರುತ್ತೆ ನಿಮ್ಮ ಮಕ್ಳ ಹತ್ರ? ಒಂದ್ಸರಿ ಹೋಗಿದ್ರಿ. ಈಗ ಅವ್ನು ಹೋಗಿ 5-6 ವರ್ಷ ಆಯ್ತು. ಒಂದ್ಸರಿ ಹೋಗಿದ್ವಿ. ಹಂಗ ಹಂಪಿ ನೋಡಕಂದ್ ಹೋಗಿದ್ವಿ. ತಲೆ ಅಲ್ಲಿ ಇರೋದು ಮಾತಾಡ್ಕೊಂಡ್. ಓಕೆ. ಸೂಪರ್. ಇದೇನು ಇದಕ್ಕೆ ಸಪೋರ್ಟ್ ಮರ ಬೆಳೆಸಿರಲ್ಲ ಸರ್? ನುಗ್ಗೆ ಇದು. ನುಗ್ಗೆ ಅನ್ರಿ? ನುಗ್ಗೆ. ಸೊ ಇದ್ರಾಗ ಆದಾಯ ಐತೆ ಹಂಗಾರೆ? ಆದಾಯ ಅಂತ ಏನ್ ಬರಲ್ರಿ. ಕಾಯಿ ಬಿಟ್ಟಾಗ ಬೇಡ ಬಿಟ್ನೆ ಅಂದ್ರೆ ಐತ್ರಿ. ಬಿಟ್ರ ಐತಿ. ನಾವು ಕಾಯಿಗಾಗಿ ಬಿಡಲ್ರಿ ಭಾಳ ಇದನ್ನ. ಹೌದಾ? ಬಿಡಕ್ ಬರಲ್ಲ ಇಲ್ಲಿ. ಬಿಡಲ್ಲ. ಕಾಯಿ ಅದ್ಭುತ ರೀ ನುಗ್ಗಿಕಾಯಿ, ಜವರಿಕಾಯಿ. ಓಕೆ. ಈಗ ಎಲಿ ಅಂದ್ರೆ ಎಲಿ ಒಂದ ಇದೆ ಬೆಳಿ ಮತ್ತೇನು? ಹೌದು ಹೌದು. ಬೇರೆ ಏನಿಲ್ರಿ. 2 in 1 ಇಲ್ಲ. ಒಂದೇ ಬೆಳಿ. ಹೌದಾ? ಹೌದು. ಬಟ್ ಸಾಕಷ್ಟು ಆದಾಯ ಐತಲ್ಲ? ಐತ್ರಿ. ಐತ್ರಿ. ಈಗ ಒಂದು 4-5 ದಿವಸ ಆಗೈತೆ ನೋಡ್ರಿ ಕೊಯ್ದಿದ್ ನೆಲಿನ. ಮತ್ತೆ ಬಂದೈತಿ. ಅಂದ್ರೆ ಗೊಬ್ಬರ ಸಾಕನಮಟ ಹಾಕ್ತಿರಿ ನಾವು. ಏನು ಯಾವ ಬೇರೆ ಇದನ್ನ ಹಾಕಲ್ರಿ. ಮತ್ತೆ ಈ ರಾಸಾಯನಿಕ ಗೊಬ್ಬರ ಹಾಕಲ್ಲ ನಾವು. ಬೇರೆಯವ್ರು ಹಾಕ್ಬೋದು. ನಾವು ಒಟ್ಟ ಹಾಕಲ್ರಿ. ಸೆಗಣಿ ಗೊಬ್ಬರ ಒಟ್ಟು ಇಲ್ಲಿ ನೋಡ್ರಿ ಸರ್. ಒಟ್ಟು ಗೊಬ್ಬರನ ಅದ ಹಿಂಗ ಹಾಕಿರ ಬರ್ತೈತ್ರಿ. ಏರ್ ಬರ್ತೈತಿ. ಭಾರಿ ಐತಲ್ಲ? ಗೊಬ್ಬರ ಸರ್. ಸೆಗಣಿ ಗೊಬ್ಬರ. ನಮ್ಮ ದನಕರ ಅದಾವ್ರೆ. ಮತ್ತೆ ಅದನ್ನ ಯಥೇಚ್ಛವಾಗಿ ಹಾಕ್ತೇವೆ. ಇಷ್ಟು ಜಲ್ದಿ ಏರ್ ಬರ್ತೈತೆ ನೋಡ್ರಿ. ಒಂದು 4 ದಿವಸ ಆಗೈತೆ ಸರ್ ಕೊಯ್ದಿವನ್ನ. ದೀಲ್ ಕೊಯ್ಕೊಂಡ ನೋಡ್ರಿ. ಓಕೆ. ಇವು ಚೂಟ್ಕೊಂಡವು. ಇವು ತೊಟ್ಟು ಚೂಟಿದ್ರೆ ಏನಾಗೋದಿಲ್ಲ? ಇಲ್ರಿ, ಉಗುರ್ತಾವ ಅವಕಾಗಿನ. ಅದಕ್ಕಾಗಿ ಉಗುರ್ತಾವ್ರಿ ತಗಡಿನು. ಬಟ್ಟೆ ಹಾಕ್ಯಂದು ಹಿಂಗೆ ಕೊಯ್ದ್ರಿ. ಹಿಂಗೆ ಇರೋದು. ಹಂಗೆ ಹಿಂಗೆ ಬಟ್ಟೆಯಲ್ಲಿ ಖಾಲಿ ಬಟ್ಟೆಯಲ್ಲಿ ಇರೋದಲ್ಲ. ಹೌದಾ? ಅದು ಉಗುರ್ತೈತಿ. ಓಕೆ. ಈಗ ನೀರು ಬೇಕಾಬೇಕನ? ನೀರು ಬೇಕ್ರಿ. ನೀರಲ್ದ ಎಲ್ಲಿ ಬಳ್ಳಿ ಮಾಡಕ್ಕೆ ಆಗಲ್ಲ. ಯಾವ ಭೂಮಿಗಾದ್ರೂ ಬೆಳೆಯುತ್ತಾನೆ ಇಂಥದ್ದು ಆಗ್ಬೇಕಂತ? ಯಾವ ಭೂಮಿಗೆ ಆದ್ರೂ ಬೆಳೆದ ಸರ. ಇದಕ್ಕೆ ಈ ಸಣ್ಣ ಜರಗ್ ಮಣ್ಣು ಅಂತಾರಲ್ರಿ, ಮರಳು ಮಿಶ್ರಿತ ಮಣ್ಣು, ಅದು ಬಹಳ ಅದ್ಭುತ ಹೊಂದಾಣಿಕೆ ಆಗ್ತದ್ರಿ. ಹೌದಾ? ಜರಗ್ ಮಣ್ಣು ಆಗ್ಬೇಕು. ಓಕೆ. ಒಂದ್ಸಲ ಹಾಕ್ಬಿಟ್ರೆ ಶಾಶ್ವತನ ಇದು?
ಶಾಶ್ವತ ಬರ್ದಾದ್ರೆ ನೋಡಿ ಕೇಳೋದ್ರ ಮೇಲೆ ಐತಿ. ಹಾ ಹಂಗ ಸರಿಯಾಗಿ ನಾವು ಕರಾರವಕ್ಕಾಗಿ ಕೆಲಸ ಮಾಡಿದ್ದಾದಲ್ಲಿ ಹಾ ಸ್ವಲ್ಪ ಮಣ್ಣು ಚೇಂಜ್ ಮಾಡ್ತಾ ಬರ್ಬೇಕು, ಹಾ ಹೊಸ ಮಣ್ಣು ಹಾಕ್ತಾ ಬರ್ಬೇಕು. 2 ವರ್ಷಕ್ಕೋ 3 ವರ್ಷಕ್ಕೊಮ್ಮೆ 100 ವರ್ಷ ಮಟನು ಬರ್ತೈತ್ರಿ. ಮತ್ತೆ ಈಗೆಲ್ಲ ಅಷ್ಟೇಲಿ ಮಾಡಕ್ತಾಗ ಆಗ್ತೈತ್ರಿ, ಮಾಡೋದಿಲ್ಲ. ಮತ್ತೆ ಹಂಗಾಗಿ ಅಷ್ಟ ಒಂದು 5-6 ವರ್ಷ ಅಷ್ಟಾಗತ್ರಿ. ಮತ್ತೆ ಬೇಕಂದ್ರೆ ಮತ್ತೆ ಬೇರೆ ಕಡೆಗೆ ಹಚ್ಕೊಂತಾರೆ. ಇವೆಲ್ಲ ಎಲಿ ಒಂದಿಷ್ಟು ಕಿತ್ ಹಾಕಿರಲಿ ಅದಕ್ಕೆ. ಸರ ಇದನ್ನ ಇಳುವಿಕೆ ಅಂತ ಮಾಡ್ತೇವ್ರಿ ನಾವು. ಸಿಂಬಿ ಇಳುತ್ತಾರೆ ಮ್ಯಾಲೆ ಅಲ್ಲಿ ಮಟ ಐತ್ರಿ ಇದು. ಆ ತುದಿ ಮಟ ಹೋಗಿತ್ತು ಮುಂಡಿಗೆ. ಈ ಮೊನ್ನೆ ನಿನ್ನೆ ವಾರದಾಗ ಇಳುವ್ಯಾವ್ರಿ ಇದನ್ನ ಹಿಂಗ್ ಸಿಂಬಿ ಮಾಡಿ ನೋಡಿ, ಸಿಂಬಿ ಮಾಡಿ ಹಿಂಗ್ ಇಟ್ಟಿರ್ತಾವಲ್ಲ, ಬಿಸಿಲಿಗೆ ಇವು ಕಾಯ್ಬಾರ್ದು ಅಂತ ಹೇಳಿ ಇದು ನೋಡ್ರಿ, ಇವು ಬಿಸಿಲಿಗೆ ಕಾಯ್ಬಾರ್ದು ಇದಂದು ಇದನ್ನ ಸೆದಿ ಮುಸ್ತಾವ್ರಿ. ಇದನ್ನ ಏನ್ ಮಾಡ್ತೀರಿ ಸಿಂಬಿನ? ಅದನ್ನ ಹುಗಿತೀವ್ರಿ, ಆಮೇಲೆ ಇನ್ನೊಂದು ತಿಂಗಳು ಪದ್ಬಿಟ್ಟು ಹುಗಿದ್ ಬಿಡ್ತಾವ್ರಿ ಅದು ಕೆಳಗ. ಅಲ್ಲ ಇದು ಏಕ್ ಬೇರ್ ಹೋಗೈತೆ ಮೇಲೆ ಇದು? ಹೌದ್ರಿ. ಯಾಕೈತಿ ಹೋಗುದ್ರೆ ಏನಾಗುತ್ತದೆ? ಇಲ್ಲ ಐತೆ ಸರ್ ಬುಡ, ಇಲ್ಲ ಐತಲ್ಲ, ಇಲ್ಲಿ ಬುಡ ಅದಾವಲ್ಲ, ಈ ಬುಡ ಇದ ಹಚ್ಚಿದ್ ಬಳ್ಳಿ ನಾವು ಫಸ್ಟ್ಗೆ ಅದು ಬೆಳ್ಕಂತ ತುದಿಗೆ ಯಾವ ಹೋಗ್ತೈತಿ ಅವಾಗ ತೆಳಕ್ ತಗಂತಾವ, ಮತ್ತ ಹುಗಿತೇವ್ರಿ. ಆ ಸಿಂಬೆ ಹುಗಿದ್ ಬಿಡ್ತಾವ. ಹೌದಾ? ಮಣ್ಣಾಗ ಮತ್ತ ಅದು ತುದಿಗೆ ಹೋಗ್ತೈತ್ರಿ. ಇದು ವರ್ಷಕ್ಕೊಮ್ಮೆ ಇಳಿಕೆ ಆಕತಿ. ಅದಕ್ಕ ಎಲ್ಲಿ ಬೇಕಲ್ಲಿ ಸುತ್ತಿ ಬಿಟ್ರಿ? ಹೌದ್ ಸರ. ಅದನ್ನ ಹುಗಿತೇವ್ರಿ ಇಲ್ಲಿ ಸೈಡ್ ಪಕ್ಕಕ್ಕ. ಹಿಂಗ ಯಾವಾಗ ವರ್ಷ ಮಾಡೋದನ್ನ ಯಾವಾಗ ಮಾಡೋದು ಇದನ್ನ? ವರ್ಷಕ್ಕೊಮ್ಮೆ ಮಾಡದ್ರೆ. ವರ್ಷಕ್ಕೊಮ್ಮೆ ಮಾಡದ. ವರ್ಷಕ್ಕೊಂದು ಇಳಿಕೆ ಮಾಡದ ಅದು. ಮೇಲೆ ಹೋದ್ಮೇಲೆ ಇನ್ನೂ ಎಲಿ ಜಾಸ್ತಿ ಸಿಗ್ತಾವನ ಅವಾಗ? ಹೌದ್ರಿ. ಹೌದು. ಓಕೆ. ಓದೋದಂಗೆ ಜಾಸ್ತಿ ಆಗ್ತತ್ತಲ್ರಿ. ಸೂಪರ್. ಈಗ ರಾತ್ರಿ ಇಲ್ಲಿ ಯಾರ ತೋಟದಾಗ ಗಿಡದಾಗ ಇರ್ತೀರಿ? ಇರ್ತಾವ್ರಿ. ದನಕರ ಇರ್ತಾವು, ಕುರಿ ಮರಿ ಅವು ಇರ್ತಾವಲ್ಲ, ತೋಟದಾಗ ಇರ್ತಾವ. ಓಕೆ. ಒಬ್ರು ಇರ್ತಾರೆ. ಅದ ಒಬ್ರು ಯಾರ ಚೆನ್ನಾಗ್ ಆಡ್ಯಾರ ನೋಡ್ರಿ, ಅದನ್ನ ಸಾಹಿತಿ ಚಲೋ ಬರ್ದಾರ. ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ. ಹೌದಲ್ರಿ? ಚಿಂತಿಲ್ದ ಕೂರದೈತಿ ಜಂತಿಲ್ದ ಮನಿ ಒಳಗ. ಲಾಸ್ಟ್ಗೆ ಅದಲ್ರಿ ಅಷ್ಟೇ. ಅವು ಇದ್ದಾಗಲೇ ನಾವು ತಾಳ್ಮೆಯಿಂದ ಹೋದ್ರ ಇರೋ ಮಟ್ರ ಒಟ್ಟು ನೆಮ್ಮದಿಯಿಂದ ಇರೋಣಪ್ಪ ಅನ್ನೋದಕ್ಕೆ ಅಷ್ಟೇ. ಹಣ ಮಾಡ್ಬೋದು ಸರ, ಇನ್ನೊಂದು ಮಾಡ್ಬೋದು, ಹೆಂಗಾರ ಮಾಡಿ ತಾಳ್ಮೆಯಿಂದ ನೆಮ್ಮದಿಯ ಬದುಕು ಸಾಗ್ಸೋದು ಬಹಳ ಕಷ್ಟ ಐತ್ರಿ. ನಾವು ಈ ನೆಮ್ಮದಿ ಕಳ್ಕೊಳ್ಳೋದು, ತಾಳ್ಮೆ ಕಳ್ಕೊಳ್ಳೋದು ಇದನ್ ಮಾಡಿದ್ರ ನೆಮ್ಮದಿಯಿಂದ ದುಡ್ಡಿದ್ರ ಏನ್ ಮಾಡದೈತ್ರಿ. ನೆಮ್ಮದಿ ಇಲ್ಲ ಅಂದ್ರ ನೆಮ್ಮದಿನ ಬಹಳ ಮುಖ್ಯ ಆಗ್ತೈತಿ. ಅಲ್ಲ, ಯಾರಿಗಿ ಬ್ಯಾಡ್ ಅಂತಿಲ್ಲ, ಕಳ್ಕೊಂಡ್ವಿ ಅಲ್ಲಿ ಅನ್ನೋದು ಹುಡ್ಕೋದ ಕಷ್ಟ ಐತಿ. ಹಂಗಾಗೈತ್ರಿ. ಹೌದು ಪಾಪ, ಯಾರಿಗಿ ಬೇಡ ಅಂತಿಲ್ರಿ, ಎಲ್ಲಿ ಅದನ್ನು ಉಳಿಸ್ಕೊಳಕ್ಕಾಗ್ಲಿಲ್ಲ, ಎಲ್ಲೋ ಕಳ್ಕೊಂಡ್ಬಿಟ್ಟೆ, ಮತ್ತೇನು ಹುಡುಕ್ತಿದ್ದೀನಿ ಸಿಕ್ತಿಲ್ಲ, ಅದು ಎಲ್ಲಿ ಕೊಂಡಿ ಕಳಚೋಯ್ತು ಅಂತ ಹುಡುಕೋದ ಬಹಳ ಕಷ್ಟ ಐತಿ ನೋಡ್ರಿ ಬದುಕಿನಾಗ. ಈಗ ಇಂಥವೆಲ್ಲ ಕತೆ ಕೇಳ್ತಿದ್ರ ಅವ್ರಿಗೆ ನೆನಪಾಗತ್ತ, ಅಯ್ಯೋ ಹೌದಲ್ಲ. ಹೌದ್ರಿ. ಒಂದ್ ಸಣ್ಣ ಮಾತಿನಾಗ ಹಿಂಗ ಆಗ್ಬಿಡ್ತಲ್ಲ. ಈ ನಿಮ್ದು ಬದುಕಿನ ಬುತ್ತಿ ಕಾರ್ಯಕ್ರಮ ನಾ ಬಾಳ ನೋಡ್ತಿರ್ತೇನ್ರಿ. ಅಲ್ಲಿ ನಾ ಕಳ್ಕೊಂಡದ್ದ ಅಲ್ಲಿ ನಿಮ್ ಕಡೆ ಹುಡ್ಕೊಂಡ್ ಅಯ್ಯೋ ನಾ ಇಲ್ಲಿ ಹಿಂಗ್ ಕಳ್ಕೊಂಡ್ಬಿಟ್ಟೆ ಅವತ್ತು, ತಪ್ಪಾಯ್ತಲ್ಲ. ನಿಮ್ಮ ಇದ್ರದ್ದನ ಸುಧಾರಿಸ್ಬೋದ್ರಿ. ನಿಮ್ಮಂತವ್ರು ಹೇಳಿದ್ವ ಎಲ್ಲಿಂತಾರ ನಾವು ಮತ್ತೆ ಅಲ್ಲ, ಯಾರೋ ನಿಮ್ಮಂತವ್ರು ಹೇಳಿದ್ದು, ಯಾರೋ ನಿಮ್ಮ ಅಣ್ತಂಗಳು ಇನ್ನೊಬ್ರು ಅದ ಸರ. ಈ ನಮಗ್ ಗೊತ್ತಿರ್ಲಾರ್ದವು ಕೆಲವು ನಿಮ್ಮ ವಿಡಿಯೋಸ್ ನೋಡಿ ತಿಳ್ಕೊಂಡಿರ್ತಾವ್ರಿ ನಾವು. ಹೌದ್ರಿ. ಈಗ ನೋಡೋದು ಯಾವ್ದಕ್ರಿ, ಏನ್ರ ಒಂದ್ ಪಡ್ಕೊಳಕ ನೋಡ್ಬೇಕಲ್ಲ, ಸುಮ್ಮನೆ ಖಾಲಿ ನೋಡಿ ಕೈ ಬಿಟ್ರೆ ಅದ್ರಾಗೇನಿದೆ ಅಷ್ಟೇ. ಗೆಳೆಯರ ಕತೆ ಮುಂದುವರಿಯುತ್ತೆ, ನೋಡ್ತಾ ಇರ್ರಿ. ಅವರು ಆ್ಯಕ್ಚುಲಿ ಇವ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಕಿಲಾಡಿ ಕಿಚನ್ ಅವ್ರದ್ದು ಮಾಡೋಕ್ಕೆ ಬಂದಾಗ ಪರಿಚಯ ಆದವರು ಇಲ್ಲಿವರೆಗೆ ಇದು ಮುಂದುವರೆದಿದೆ. ಹಾಗಾಗಿ ಇದು ವಿಡಿಯೋ ಮುಂದುವರಿತಾ ಇದೆ. ಸರ್, ನೀವೇನಾದರೂ ನನಗೆ ಭೇಟಿ ಆಗಲಿಲ್ಲ ಅಂದರೆ ನನಗೂ ಮತ್ತು ನಮ್ಮ ವೀಕ್ಷಕರಿಗೂ ಒಂದು ಒಳ್ಳೆ ಕತೆ ನಾವು ಕಳ್ಕೊತಾ ಇದ್ವಿ. ಹಾಗಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಯಾಕೆ ಅಂತಂದರೆ ಭಾಳ ಇದು ಇತ್ತು. ಹಿಂಗ್ರಿ ನನಗೆ ನಾನು ಅನ್ಕೊತಾ ಇರ್ತೀನಿ, ದೇವರೇ ಮನೆ ಮುಂದೆ ಬಿಡೋ ಮುಂದೆ ಅಪ್ಪ ಒಂದೇನೋ ಒಳ್ಳೆ ಕತೆ ಸಿಗಲಿ ತಂದೆ, ಒಳ್ಳೇದು ಯಾರನ್ನಾರು ಭೇಟಿ ಮಾಡಿಸಿ ಹಿಂಗೆ ಬೇಡ್ಕೊಂಡಿರ್ತೀನಿ ಅಷ್ಟೇ. ದೇವ್ರು ತಥಾಸ್ತು ಅಂತಾನೆ ನಿಮ್ಮಂಥವ್ರನ್ನ ಭೇಟಿ ಮಾಡಿಸ್ತಾನೆ. ಹಾಗಾಗಿ ವೀಕ್ಷಕರಿಗೆ ಇಂಥ ಕತೆಗಳನ್ನ ತರೋದಕ್ಕೆ ಸಾಧ್ಯ ಆಗಿದೆ. ಯಾಕಂದರೆ ಇಡೀ ಊರಾಗ ಕೇಳ್ಕೊತ ಹೋದೆ ಈ ನಿಮ್ಮ ಹೆಸರ ಹೇಳ್ತಾ ಹೋದರು. ಸರ್, ಅದು ಒಂದೇ ಮಂತೇನೆ ಸರ್ ಈ ಊರಾಗ ಇಲ್ಲಿವರೆಗೆ
ಇರೋದಂದ್ರ ಅಂತ ನನಗೆ ಆಶ್ಚರ್ಯ ಆಗೋಯ್ತು. 25,000 ಜನ ಇರ್ತಕ್ಕಂಥ ಊರಿದು, ಇಲ್ಲಿ ಒಂದೇ ಒಂದು ತುಂಬ ಕುಟುಂಬ ಇವತ್ತು ಇದೆ ಅನ್ನೋದು ಒಂದು ಥರದ್ದು ಖುಷಿ ವಿಚಾರ, ಇನ್ನೊಂದು ಥರದ್ದು ವಿಷಾದಕರ ವಿಚಾರ. ಹಾಗಾದ್ರೆ ಎಲ್ಲಿ ಹೋದವು ಕುಟುಂಬಗಳು, ಏನಾದವು? ಹಾಗಾಗಿ ಹುಡುಕೊಳ್ಳಿ, ಉತ್ತರ ಸಿಗ್ತದೆ ಅಲ್ಲ. ಸ್ವಾರ್ಥ ಬಿಟ್ಟು ಬಿಡ್ಬೇಕ್ರಿ. ಕಷ್ಟ ಐತ್ರಿ. ನಾನ್ ಚೊಲೋ ಇರ್ಬೇಕಪ್ಪ ಅನ್ನೋದು ಬಿಟ್ಟು ನೀವುಗಳು ಚೆನ್ನಾಗಿರಿ ಅಂದ್ಬಿಟ್ರ ಎಲ್ಲ ಸರಿ ಹೋಗುತ್ತೆ ಅಷ್ಟೇ. ಸ್ವಾರ್ಥ ಬಿಡ್ಬೇಕಷ್ಟೇ. ಅದು ಹೆಂಗೆ ಗೊತ್ತನ್ರಿ, ನನ್ನನ್ನು ಸೇರಿ ಹೇಳ್ತೀನಿ. ನಾವೇ ಬೆಂಗಳೂರಾಗ 4 ಮಂದಿ ಇದೀವಿ, 4 ಮನೆ ಅದಾವ ಕತೆ ಹೇಳೋರ ಮನೆಗೆ. ಅಂದ್ರೆ ಯಾಕೆ ಅಂದ್ರೆ ಈಗ ಜ್ಞಾನೋದಯ ಬಂದ್ರೆ ಏನು ಪ್ರಯೋಜನ ರೀ? ಯಾರು ನಿಮ್ಮ ಅಣ್ಣನಂಗೆ ನಾವು ಯೋಚನೆ ಮಾಡಲಿಲ್ಲ ಅವತ್ತು ಅಲ್ವಾ? ಅದ್ಭುತ ಬಿಡ್ರಿ ಅವ್ರು ನಮ್ಮನ್ನ. ಹಂಗೆ ಯೋಚನೆ ಮಾಡೋದೊಂದು ಕ್ರಮ ಬೇಕಲ್ಲ. ಅದನ್ನು ಎಲ್ಲೋ ಹುಡುಕಿ ಎಲ್ಲೋ ಕಳ್ಕೊಂಡು ಎಲ್ಲೇ ಹುಡುಕಿದ್ರೆ ಏನು ಪ್ರಯೋಜನ? ಹಾಗಾಗಿ ಈಗೇನಿದೀವಿ ಮುಂದಿನ ಪೀಳಿಗೆಗಂತೂ ದೊಡ್ಡ ಸವಾಲಿದೆ ಇದು. ಅವ್ರನ್ನ ಪಾಪ ಬೇರೆ ಬೇರೆ ನಾವ ಮಾಡ್ಬಿಟ್ಟಿದೀವಿ. ಮಾಡೇ ಬಿಟ್ಟವಲ್ರ ನಾವು ಮಾಡಿ. ಮತ್ತು ಅವ್ರೇನು ಪಾಪ ಮಾಡಿದ್ರು? ನಮ್ಮ ಸ್ವಾರ್ಥಕ್ಕೆ, ನಮ್ಮ ಆಸೆಗೆ, ದುರಾಸೆಗೆ ಮಕ್ಕಳನ್ನ ಪಾಪ ಅವ್ರಿಗೆ ಎಲ್ಲಿ ಯಾರೋ ಬಂದ್ರೆ ಯಾವುದೋ ಹಳ್ಳಿಗೆ ಹೋಗು ಅಂತಂದ್ರೆ ಅವ್ರಿಗಿಲ್ಲ. ಇವತ್ತು ಅಲ್ಲೆಲ್ಲ ನೆಲೆ ಕಳ್ಕೊಂಡಿದ್ದೀವಿ. ಇವ ನಿಮ್ಮ ದೊಡ್ಡಪ್ಪ ನೋಡ್ರಿ, ಇವ ನಿಮ್ಮ ಚಿಗವ್ ನೋಡ್ರಿ, ನಿಮ್ಗೆ ಇದು ಅಂತ ನೋಡ್ರಿ, ಪಾಪ ಪಿಡಿ ಕಣ್ಣು ಬಿಟ್ಟು ನೋಡ್ತಾವು. ಪರಿಚಯನೇ ಮಾಡಿಸ್ಲಿಲ್ವೇ ನಾವು? ಈಗ ಅದರಿ, ಈಗ ನಮ್ಮ ತಮ್ಮ ಬೆಂಗಳೂರಾಗ ಅದಾನಲ್ರಿ ಅಂದಲ್ರಿ, ಅವ್ನು ನಮ್ಮ ಸಂಪರ್ಕ ಕಡ್ಕೊಂಡಿದ್ರ ಇಲ್ಲಿ ಬರೋಕೆ ಚಾನ್ಸ್ ಇಲ್ಲ ಇರ್ತದೆ. ಸಂಪರ್ಕ ಇರೋದ್ರಿಂದ ಪ್ರೀತಿಯಿಂದ ಬರ್ತಾನ ಹೋಗ್ತಾನ. ಅವ್ರಿಗೆ ಅಲ್ಲಿದ್ದು ಭಾಳ ಇದಾಗಿಬಿಟ್ಟಿರ್ತೈತ್ರಿ, ಬೇಸರ. ಇಲ್ಲಿ ಬಂದಾಗ ಹಾಯಿವಾಗ ಒಂದು 3-4 ದಿನ ಇದ್ದು ನಕ್ಕಂತ ಕಲ್ಕಂತ ಎಲ್ಲ. ಅವ್ರ ಮಕ್ಕಳಿಗೆ ಹೆಂಗಿರುತ್ತೆ ಖುಷಿ ನಿಮ್ಮ ಮನೆ ನೋಡಿದಾಗ? ಬಾತಿ ಖುಷಿ ರೀ ಅವ್ರಿಗೆ. ಆ ಬಿಡು ಸಿಕ್ಕಾಗೆಲ್ಲ ಹೋಗಂಬಾರಪ್ಪ ಊರಿಗೆ ಅಂತ ಒಂದು ಮಕ್ಕಳು ನೋಡ್ರಿ. ಇಲ್ಲಿ ಬಂದ್ರೆ ಆನಂದ ಅವ್ರಿಗೆ. ಓಕೆ, ಇಲ್ಲೆಲ್ಲ ಜೈಲ್ನಾಗ ಇದ್ದಂಗೆ ಸರ್ ಬೆಂಗಳೂರು ಅಂದ್ರೆ. ಅದು ಏನು ಮತ್ತೆ ದುಡಿಯ ಅನಿವಾರ್ಯ, ಏನು ಮಾಡಕ್ಕ ಅಲ್ಲ. ಹೊರಗೆ ಫ್ರೀ ಅಡ್ಡಾಡಕ್ಕೆ ಎಲ್ಲಿ ಆಗ್ತತ್ರಿ? ಅಲ್ಲಿ ನೆಲನ ಅಲ್ಲ, ಎಲ್ಲಿ ನೋಡಿದ್ರೆ ಜನ ಗಾಡಿ. ಏನ್ ಮಾಡಿದ್ರಿ? ನಮ್ಮಂತರ ಹೋಗಿ ಬೆಂಗಳೂರಾಗ ಇದ್ದಿದ್ದು ಅದನ್ನ ದೊಡ್ಡದು ಮಾಡಿವಿ. ಪಾಪ ಮೂಲ ಬೆಂಗಳೂರಿಗೆ ಎಲ್ಲಿದ್ರು ಪಾಪ ಕಡಿಮೆನೆ. ಆಕ್ಚುಲಿ ಮೂಲ ಬೆಂಗಳೂರಿಗೆ ತೊಂದರೆ ಮಾಡಿದೀವಿ ನಾವು. ಎಲ್ಲ ಊರನ್ನರು ಹೋಗಿ ಸೇರಿ ದೊಡ್ಡದು ಬೆಂಗಳೂರಿಗೆ ಮಿತಿಮೀರಿ ಆಗಿ ಹೋಗಿರೋದ್ರಿಂದ ಮೂಲಿಗರದೇ ಕಷ್ಟ ಆಗಿದೆ. ಅದು ಅನಿವಾರ್ಯ ಕಾರಣದಿಂದನೂ ಹೋಗಿರ್ತಾರ ಸರ, ಏನು ತಪ್ಪೇನಲ್ಲ, ಏನು ಮಾಡೋಕ್ಕಾಗಲ್ಲ. ಓಕೆ ಸರ್, ಕತೆ ನಾಳೆ ಮುಂದುವರ್ಸೋಣ. ಮತ್ತೆ ನಿಮ್ಮನೆ ಇನ್ನೊಂದಿಷ್ಟು ತೋಟ, ಇನ್ನೊಂದಿಷ್ಟು ಪರಿಚಯ ಎಲ್ಲ ಮಾಡಿಸ್ಬೇಕಾಗಿದೆ. ಕಾಯ್ತೇರಿ ಗೆಳೆಯರೇ ನಾಳೆಗೋಸ್ಕರ. ಥ್ಯಾಂಕ್ ಯು.